ಅಬ್ರಹಾಮ ಊರು ಪಟ್ಟಣದಲ್ಲಿದ್ದಾಗ ದೇವರು ಅಬ್ರಹಾಮನನ್ನು ಕರೀತಾನೆ. ಅಬ್ರಹಾಮ ಊರು ಪಟ್ಟಣದಿಂದ ಕಾನಾನ್ ದೇಶಕ್ಕೆ ಬರ್ತಾನೆ. ಅಬ್ರಹಾಮ ಕಾನಾನ್ ದೇಶಕ್ಕೆ ಬಂದಾಗ ಅಬ್ರಹಾಮನಿಗೆ 75 ವರ್ಷ ವಯಸ್ಸಾಗಿತ್ತು. ಅಬ್ರಹಾಮ ಊರು ಪಟ್ಟಣದಿಂದ ಕಾನಾನ್ ದೇಶಕ್ಕೆ ಬರುವಾಗ ತನ್ನ ತಮ್ಮನ ಮಗನಾದ ಲೋಟನನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಬರ್ತಾನೆ. ಅಬ್ರಹಾಮನ ಜೊತೆಗೆ ಅಬ್ರಹಾಮನ ಸೇವಕರು ಆಳುಗಳು ಕೂಡ ಬರ್ತಾರೆ. ಅಬ್ರಹಾಮ ಕಾನಾನ್ ದೇಶಕ್ಕೆ ಬಂದು ಮೊಟ್ಟ ಮೊದಲು ಶೆಕೆಮ್ ಪಟ್ಟಣದಲ್ಲಿ ಗುಡಾರ ಹಾಕ್ಕೊಳ್ತಾನೆ. ಅಲ್ಲಿ ದೇವರು ಅಬ್ರಹಾಮನಿಗೆ ದರ್ಶನ ಕೊಟ್ಟು ಈ ದೇಶವನ್ನು ನಿನ್ನ ಸಂತತಿಗೆ ಕೊಡ್ತೀನಿ ಅಂತ ವಾಗ್ದಾನ ಮಾಡ್ತಾನೆ. ಆಗ ಅಬ್ರಹಾಮ ಅಲ್ಲಿ ಯಜ್ಞವೇದಿಯನ್ನು ಕಟ್ಟಿ ಯೆಹೋವ ದೇವರನ್ನು ಆರಾಧಿಸ್ತಾನೆ. ಅಲ್ಲಿಂದ ಅಬ್ರಹಾಮ ಆಯಿ ಮತ್ತು ಬೇತೇಲ್ ಊರುಗಳ ನಡುವೆ ಹೋಗಿ ಗುಡಾರ ಹಾಕ್ಕೊಳ್ತಾನೆ. ಅಲ್ಲಿ ಕೂಡ ಯಜ್ಞವೇದಿಯನ್ನು ಕಟ್ಟಿ ಯೆಹೋವ ದೇವರನ್ನು ಆರಾಧಿಸ್ತಾನೆ. ಅಬ್ರಹಾಮ ಕಾನಾನ್ ದೇಶದಲ್ಲಿ ಮೊಟ್ಟ ಮೊದಲು ಯಜ್ಞವೇದಿಯನ್ನು ಕಟ್ಟಿದ್ದು ಶೆಕೆಮ್ ಪಟ್ಟಣದಲ್ಲಿ, ಎರಡನೇ ಯಜ್ಞವೇದಿಯನ್ನು ಕಟ್ಟಿದ್ದು ಆಯಿ ಮತ್ತು ಬೇತೇಲ್ ಊರುಗಳ ನಡುವೆ. ಅಲ್ಲಿಂದ ಅಬ್ರಹಾಮ ದಕ್ಷಿಣ ಸೀಮೆಗೆ ಪ್ರಯಾಣ ಮಾಡ್ತಾ ಅಲ್ಲಲ್ಲಿ ಗುಡಾರ ಹಾಕ್ಕೊಳ್ತಾ ಹೋಗ್ತಾನೆ. ಆ ಕಾಲದಲ್ಲಿ ಆ ದೇಶದಲ್ಲಿ ಬರಗಾಲ ಇತ್ತು. ಆ ಬರಗಾಲದಲ್ಲಿ ಬದುಕಿಕೊಳ್ಬೇಕು ಅಂತ ಅಬ್ರಹಾಮ ಕಾನಾನ್ ದೇಶದಿಂದ ಐಗುಪ್ತ ದೇಶಕ್ಕೆ ಇಳಿದು ಹೋಗ್ತಾನೆ. ಹತ್ರಕ್ಕೆ ಹೋದಾಗ ಅಂದರೆ ಐಗುಪ್ತ ದೇಶದ ಹತ್ರಕ್ಕೆ ಹೋದಾಗ ಅಬ್ರಹಾಮ ಸಾರಳಿಗೆ ಹೇಳ್ತಾನೆ, ಸಾರಳೆ, ನೀನು ಸುಂದರಿ ಅಂತ ನಾನು ಬಲ್ಲೆ. ಐಗುಪ್ತದವರು ಕೆಟ್ಟವರು, ಅವರು ನಿನ್ನನ್ನು ನೋಡಿ ನನ್ನನ್ನು ಕೊಂದು ನಿನ್ನನ್ನು ತಗೊಂಡೋಗ್ಬೋದು. ಹಾಗಾಗಿ ನಿನ್ನಿಂದ ನನಗೆ ಒಂದು ಹಿತ ಆಗಲಿ, ಅದೇನೆಂದರೆ ನೀನು ನನಗೆ ತಂಗಿ ಆಗಬೇಕು, ನಾನು ನಿನಗೆ ಅಣ್ಣ ಆಗಬೇಕು ಅಂತ ಹೇಳು. ಅವ್ರು ಕೇಳಿದ್ರಂತ ಹೇಳ್ಕೊಡ್ತಾನೆ. ನಂತರ ಐಗುಪ್ತಕ್ಕೆ ಹೋಗಿ ಅಲ್ಲಿ ಗುಡಾರ ಹಾಕ್ಕೊಂಡು ವಾಸ ಮಾಡ್ತಾರೆ. ಅಬ್ರಹಾಮ ಏನು ಅಂದುಕೊಂಡಿದ್ನೋ ಅದೇ ಥರನೇ ಫರೋಹ ತನ್ನ ಪ್ರಧಾನರನ್ನು ಕಳಿಸಿ ಆ ಸಾರಳನ್ನು ಅಬ್ರಹಾಮನನ್ನ ತನ್ನ ಅರಮನೆಗೆ ಕರೆಸ್ಕೊಳ್ತಾನೆ. ಕರೆಸ್ಕೊಂಡು ಸಾರಳನ್ನು ತನ್ನ ಅರಮನೆಯಲ್ಲಿ ಇಟ್ಕೊಂಡು ಅಬ್ರಹಾಮನಿಗೆ ಕುರಿದನಗಳನ್ನು, ಕತ್ತೆಗಳನ್ನು, ಒಂಟೆಗಳನ್ನು, ದಾಸದಾಸರನ್ನು ಕೊಟ್ಟು ಕಳಿಸ್ತಾನೆ. ಅಂದರೆ ಬಹುಮಾನ ಕೊಟ್ಟು ಕಳಿಸ್ತಾನೆ. ಇದಾದ್ಮೇಲೆ ದೇವ್ರ ಎಂಟ್ರಿ ಆಗ್ತಾನೆ. ದೇವ್ರ ಎಂಟ್ರಿ ಆಗಿ ಫರೋಹನನ್ನು ಅವನ ಮನೆಯವರನ್ನು ಉಪದ್ರವ ಪಡಿಸ್ತಾನೆ, ಬಾಧೆ ಪಡಿಸ್ತಾನೆ. ಆಗ ಫರೋಹ ಎಚ್ಚೆತ್ಕೊಂಡು ಅಬ್ರಹಾಮನನ್ನು ಕರೆಸಿ, ನೀನು ಯಾಕೆ ನಿನ್ನ ಹೆಂಡತಿ ಅಂತ ಹೇಳಿಲ್ಲ, ತಂಗಿ ಅಂತ ಯಾಕೆ ಹೇಳಿದೆ? ನೀನು ತಂಗಿ ಅಂತ ಹೇಳಿದ್ರಿಂದ ತಾನೇ ನಾನು ನನ್ನ ಹೆಂಡತಿಯನ್ನಾಗಿ ತಕ್ಕೊಳ್ಳಿಕ್ಕೆ ಸಾರಳನ್ನು ನನ್ನ ಅರಮನೆಗೆ ಕರೆ ಕಳಿಸ್ಕೊಂಡೆ ಅಂತ ಫರೋಹ ಹೇಳಿ, ಇಗೋ ನಿನ್ನ ಹೆಂಡತಿಯನ್ನು ಕರ್ಕೊಂಡು ನಮ್ಮ ದೇಶ ಬಿಟ್ಟು ನೀನು ಹೋಗು ಅಂತ ಅಬ್ರಹಾಮನನ್ನು ಸಾರಳನ್ನು ಅಲ್ಲಿಂದ ಕಳಿಸ್ಕೊಡ್ತಾರೆ. ಅಬ್ರಹಾಮ ಸಾರಳನ್ನು ಕರ್ಕೊಂಡು ತಿರುಗಿ ಮತ್ತೆ ಕಾನಾನ್ ದೇಶಕ್ಕೆ ಬರ್ತಾನೆ. ಇಲ್ಲಿ ಅಬ್ರಹಾಮ ಐಗುಪ್ತ ದೇಶಕ್ಕೆ ಹೋಗುವಾಗ ದೇವರು ಯಾಕೆ ತಡೀಲಿಲ್ಲ? ಮೊದಲನೇದು. ಎರಡನೇದು, ಹೊಸದಾಗಿ ದೇವರನ್ನು ನಂಬಿದಂಥ ವಿಶ್ವಾಸಿಗಳು ಹೇಗಿರ್ತಾರೆ? ಅಬ್ರಹಾಮನ ಗೌರವವನ್ನು ದೇವರು ಐಗುಪ್ತ ದೇಶದಲ್ಲಿ ಯಾಕೆ ಕಾಪಾಡಿದ? ಆಮೇಲೆ ಈ ಅಬ್ರಹಾಮನ ಐಗುಪ್ತದ ಪ್ರಯಾಣದ ನಿಮಿತ್ತ ನಾವು ಯಾವ ಯಾವ ಪಾಠವನ್ನು ಕಲಿಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಪ್ರೈಸ್ ಟು ಗಾಡ್. ಕ್ರಿಸ್ತೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವಂದನೆಗಳು. ನಾನು ಸಹೋದರ ಆಂಜನೇಯ ತಿಮೋತಿ. ವೆಲ್ಕಮ್ ಟು ಜೀಸಸ್ ಗಾಸ್ಪಲ್ ಮಿಷನ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಅನೇಕರಿಗೆ ಶೇರ್ ಮಾಡಿರಿ, ಕಾಮೆಂಟ್ಸ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನನ್ನ ಮೇಲೆ ಪ್ರೀತಿ ಇದ್ದರೆ ನನಗಾಗಿ, ನನ್ನ ಸೇವೆಗಾಗಿ, ದೇವರ ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡಿ. ವಾಕ್ಯ ಭಾಗಕ್ಕೆ ಹೋಗೋಣ. ಆದಿಕಾಂಡ 12ನೇ ಅಧ್ಯಾಯ 9ನೇ ವಚನದಿಂದ 20ನೇ ವಚನ ತನಕ ಇವತ್ತು ಧ್ಯಾನ ಮಾಡೋಣ. ದೇವರಾತ್ಮ ನಮಗೆ ಏನೇನು ಕಲಿಸ್ಕೊಡ್ತಾನೋ ಅದನ್ನು ನಾವು ಕಲಿಯೋಣ. ಆದಿಕಾಂಡ 12ನೇ ಅಧ್ಯಾಯ 9 ಮತ್ತು 10ನೇ ವಚನನ ಮೊದಲು ಓದಿಕೊಳ್ಳೋಣ. ತರುವಾಯ ಅಬ್ರಹಾಮನು ಅಲ್ಲಿಂದ ಹೊರಟು ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಮುಂದೆ ಮುಂದೆ ಹೋಗುತ್ತಾ ಇದ್ದನು.
ಆ ದೇಶದಲ್ಲಿ ಘೋರ ಕ್ಷಾಮವಿದ್ದದ್ದರಿಂದ ಅಲ್ಲಿರದೆ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ಇಲ್ಲಿ ತರುವಾಯ ಅಬ್ರಹಾಮನು ಅಲ್ಲಿಂದ ಹೊರಟು ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಮುಂದೆ ಮುಂದೆ ಹೋಗ್ತಾ ಇದ್ದ. ಕಾನಾನ್ ದೇಶದ ದಕ್ಷಿಣ ಸೀಮೆ ಅಂದ್ರೆ ಯೂದಾಯ ಸೀಮೆ, ಕಾನಾನ್ ದೇಶನ ಉತ್ತರ ಸೀಮೆ, ದಕ್ಷಿಣ ಸೀಮೆ ಅಂತ ಕರೀತಾರೆ. ಉತ್ತರ ಸೀಮೆ ಅಂದ್ರೆ ಗಲಿಲಾಯ ಸೀಮೆ, ಯೇಸು ಸ್ವಾಮಿಯ ತಾಯಿ ಮರಿಯಳು ವಾಸವಾಗಿದ್ದಲ್ಲ, ಅದು ಗಲಿಲಾಯ ಸೀಮೆ. ಈ ಕಡೆಗೆ ದಕ್ಷಿಣ ಸೀಮೆ ಯೂದಾಯ ಪ್ರಾಂತ, ಯೆರೂಸಲೇಮ್ ಇದೆಯಲ್ಲ, ಅದೆಲ್ಲ ಯೂದಾಯ ಸೀಮೆ ಅಂತ ಕರೀತಾರೆ. ಅದಕ್ಕೆ ದಕ್ಷಿಣ ಸೀಮೆ ಅಂತ ಕರೀತಾರೆ. ಮೇಲ್ಗಡೆ ಇರ್ತಕ್ಕಂಥದ್ದು ಗಲಿಲಾಯ ಸೀಮೆ, ಕೆಳಗಡೆ ಇರ್ತಕ್ಕಂಥದ್ದು ದಕ್ಷಿಣಕ್ಕೆ ಇರ್ತಕ್ಕಂಥದ್ದು ಯೂದಾಯ ಸೀಮೆ. ಇವೆರಡರ ಮಧ್ಯದಲ್ಲಿ ಸಮರಿಯ ಸೀಮೆ ಇದೆ. ಸಮರಿಯ ಸೀಮೆ ಅಂದ್ರೆ ಇಸ್ರಾಯೇಲ್ ದೇಶನ 3 ಸೀಮೆಗಳಾಗಿ ವಿಭಜನೆ ಮಾಡ್ತಾರೆ. ಗಲಿಲಾಯ ಸೀಮೆ, ಆಮೇಲೆ ಸಮರಿಯ ಸೀಮೆ, ನಂತರ ಯೂದಾಯ ಸೀಮೆ. ಇದನ್ನ ನೆನಪಿಟ್ಕೊಳ್ಳಿ, ಮರಿಬೇಡಿ. ಮುಂದಕ್ಕೆ ಹೋಗೋಣ. ಆ ದೇಶದಲ್ಲಿ ಘೋರ ಕ್ಷಾಮವಿದ್ದುದರಿಂದ, ಆದಿಕಾಂಡದಲ್ಲಿ ನಾವು 3 ಬರಗಾಲವನ್ನ ನೋಡ್ತೀವಿ. 3 ಬರಗಾಲ ನೋಡ್ತೀವಿ. ಅಬ್ರಹಾಮನ ಕಾಲದಲ್ಲಿ ಬಂದಂತ ಮೊದಲನೇ ಬರಗಾಲ, ಅದಾದ ನಂತರ ಇಸಾಕನ ಕಾಲದಲ್ಲಿ 2ನೇ ಬರಗಾಲ ಬರುತ್ತೆ, ಅದಾದ್ಮೇಲೆ ಯಾಕೋಬ ಮತ್ತು ಯೋಸೇಫನ ಕಾಲದಲ್ಲಿ ಬರಗಾಲ ಬರುತ್ತೆ. ಈ 3 ಬರಗಾಲಗಳಲ್ಲಿ ಯೋಸೇಫ ಯಾಕೋಬನ ಕಾಲದಲ್ಲಿ ಬಂದಂತ ಬರಗಾಲನೇ ದೊಡ್ಡ ಬರಗಾಲ. ಇಡೀ ಪ್ರಪಂಚಕ್ಕೆ ಆ ಬರಗಾಲ ಬಂದಿತ್ತು. ಇಲ್ಲಿ ಅಲ್ಲಿರದೆ ಆ ಬೆಟ್ಟದ ಸೀಮೆಯಿಂದ ಇಳಿದು ಅಬ್ರಹಾಮ ಐಗುಪ್ತಕ್ಕೆ ಹೋಗ್ತಾನೆ. ನಮಗೆ ಒಂದು ಪ್ರಶ್ನೆ ಬರುತ್ತೆ, ಇಸಾಕ ಐಗುಪ್ತಕ್ಕೆ ಇಳಿದು ಹೋಗ್ಬೇಕಂತ ಅಂದ್ಕೊಂಡಾಗ ದೇವರು ಇಸಾಕನನ್ನ ತಡೆದ, ಅಬ್ರಹಾಮನನ್ನ ಯಾಕೆ ತಡಿಲಿಲ್ಲ ಅನ್ನುವಂಥ ಪ್ರಶ್ನೆ ಎಲ್ರಿಗೂ ಇರುತ್ತೆ. ಇಲ್ಲಿ ಅಬ್ರಹಾಮ ಹೊಸ ವಿಶ್ವಾಸಿ. ಮೊದಲನೇದಾಗಿ ಹೊಸ ವಿಶ್ವಾಸಿ. ಅಬ್ರಹಾಮನ ನಂಬಿಕೆ, ಅವನ ಲೆಕ್ಕಕ್ಕೆ ನೀತಿ ಅಂತ ಎಣಿಸೋದೆಲ್ಲಿ? 15ನೇ ಅಧ್ಯಾಯ 6ನೇ ವಚನದಲ್ಲಿ. ಅಲ್ಲಿ ಅಬ್ರಹಾಮ ಸಂಪೂರ್ಣವಾದ ನಂಬಿಕೆಗೆ ಬರ್ತಾನೆ. ಅಲ್ಲಿ ಅಂದ್ರೆ ಇಲ್ಲಿ ಏನಂತ ಅರ್ಥ? ಹೊಸ ವಿಶ್ವಾಸಿ ಅಬ್ರಹಾಮ. ಅಂದ್ರೆ ಇಸಾಕ ಬೈ ಬರ್ತ್ ಕ್ರಿಶ್ಚಿಯನ್, ಬೈ ಬರ್ತ್ ವಿಶ್ವಾಸದಲ್ಲಿದ್ದಾನೆ, ನಂಬಿಕೆಯಲ್ಲಿದ್ದಾನೆ. ಅಬ್ರಹಾಮನ ಮಗ ಇಸಾಕ ಹುಟ್ಟುತ್ತಲೇ ದೇವರು ನಂಬಿದ್ದಾನೆ. ಹಳೆ ವಿಶ್ವಾಸಿ ಲೆಕ್ಕಕ್ಕೆ ಇಸಾಕ್ ಇದ್ದಾನೆ, ಹೊಸ ವಿಶ್ವಾಸಿ ಲೆಕ್ಕಕ್ಕೆ ಯಾರಿದ್ದಾರೆ? ಅಬ್ರಹಾಮ್ ಇದ್ದಾನೆ. ಒಂದು. ಎರಡನೇದು, ಆ ಬರಗಾಲದಲ್ಲಿ ಅಬ್ರಹಾಮ ಕಾನಾನ್ ದೇಶದಲ್ಲಿ ಇದ್ರೆ, ಒಂದು ವೇಳೆ ದೇವರೇ ಇರು ಅಂತ ಹೇಳ್ದಂತ ಇಟ್ಕೊಳ್ಳೋಣ, ಇಸಾಕನಿಗೆ ಹೇಳ್ದಂಗೆ ಈ ಬರಗಾಲದಲ್ಲಿ ನೀನು ಬಾವಿನ ತೋಡು, ನೀರು ಬರಂಗ್ ಮಾಡ್ತೀನಿ, ಇಲ್ಲಿ ವಾಸ ಮಾಡು, ನಿನ್ನ ಬಳಿಯಲ್ಲಿ ಇರ್ತೀನಿ ಅಂತ ಹೇಳ್ದೆ ಅಂತ ಇಟ್ಕೊಳ್ಳೋಣ. ಇಸಾಕನಿಗೆ ಅದೇ ರೀತಿಯಾಗಿ ಹೇಳಿದಾಗ ಫಿಲಿಸ್ಟಿಯರ್ ಏನ್ ಮಾಡಿದ್ರು? ಇಸಾಕನ ಬಾವಿನ ಕಸ್ಕೊಂಡ್ರು. ಕೆಲವು ಮುಚ್ಚಿ ಹಾಕಿದ್ರು, ನಮ್ಮ ಬಾವಿ ಅಂತ ಕಸ್ಕೊಂಡ್ರು. ಅದೇ ರೀತಿಯಾಗಿ ಇಲ್ಲಿ ಕೂಡ ಅಮೋರಿಯರ್ ಬಂದು ಆ ಬಾವಿಗಳನ್ನ ಕಸ್ಕೋಬಹುದು, ಇಲ್ಲ ಅಬ್ರಹಾಮನನ್ನೇ ಕೊಂದು ತನಗೆ ಅಬ್ರಹಾಮನಿಗಿರ್ತಕ್ಕಂಥ ಎಲ್ಲ ಆಸ್ತಿನ ಅವರು ತಗೊಂಡು ಹೋಗ್ಬೋದು. ಇದು ಕೂಡ ಚಾನ್ಸ್ ಇದೆ. ಈ ಬರಗಾಲದಿಂದ ಅಬ್ರಹಾಮ ಐಗುಪ್ತಕ್ಕೆ ಹೋಗೋದೇ ಒಳ್ಳೇದು. ಯಾಕಂದ್ರೆ ಅಬ್ರಹಾಮನಿಗೆ ದೇವ್ರು ಏನಂತ ವಾಗ್ದಾನ ಮಾಡಿದಾನೆ? ಈ ದೇಶವನ್ನ ನಿನ್ನ ಸಂತತಿ ಕೊಡ್ತೀನಿ ಅಂತ ಹೇಳಿದ್ದಾನೆ. ನಾವು 15ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡಿದಾಗ ದೇವ್ರು ಅಬ್ರಹಾಮನಿಗೆ ಹೇಳ್ತಾನೆ, ಅಮೋರಿಯರ ಅಪರಾಧವು ಇನ್ನ ಪೂರ್ಣ ಸ್ಥಿತಿಗೆ ಬಂದಿಲ್ಲ ಅಂತ. ಯಾಕಂದ್ರೆ ಅಮೋರಿಯರು ಅಪರಾಧಿಗಳು. ಅಬ್ರಹಾಮ ಐಗುಪ್ತಕ್ಕೆ ಹೋಗಿ ತಿರುಗಿ ಬರೋದ್ರೊಳಗಡೆ ಅಮೋರಿಯರ ಅಪರಾಧ ಪೂರ್ಣ ಸ್ಥಿತಿಗೆ ಬಂದ್ರೆ ಅವ್ರನ್ನ ದೇವರೇ ನಾಶ ಮಾಡ್ತಾನೆ. ಯಾಕಂದ್ರೆ ಪಾಪದ ಕೂಡ ತುಂಬಾ ತನಕ ದೇವ್ರು ಯಾರನ್ನೂ ನಾಶ ಮಾಡಲ್ಲ, ತನ್ನ ಕಡೆಗೆ ತಿರುಗಿಕೊಳ್ಳಿ ಅಂತಾನೆ ಅವಕಾಶ ಕೊಡ್ತಾನೆ. ಅದಕ್ಕೆ ನೋಡ್ರಿ, ಅಬ್ರಹಾಮ ದೇವರು ವಾಗ್ದಾನ ಮಾಡ್ತಾನೆ, ನಿನ್ನ ಸಂತತಿಯವರು 400 ವರ್ಷಗಳ ತನಕ ಐಗುಪ್ತ ದೇಶದಲ್ಲಿ ಹೋಗಿ ದಾಸರಾಗಿ ಇದ್ದು ತಿರುಗಿ ಬರ್ಲಿ ಅಂತ ಅವಾಗ ಹೇಳ್ತಾನೆ. ಅಮೋರಿಯರ ಅಪರಾಧ ಇನ್ನ ಪೂರ್ಣ ಸ್ಥಿತಿಗೆ ಬಂದಿಲ್ಲ ಅಂತ. ಸೊ ಅಮೋರಿಯರು ಅಪರಾಧ ಪೂರ್ಣ ಸ್ಥಿತಿಗೆ ಬರ್ಲಿ, ಅಲ್ಲಿ ತನಕ ಅಬ್ರಹಾಮ ಐಗುಪ್ತ ದೇಶದಲ್ಲಿ ಇರ್ಲಿ ಅಂತಕ್ಕಂಥದ್ದು ದೇವರ ಪ್ಲಾನ್ ಆಗಿತ್ತು. ಅಬ್ರಹಾಮ ಐಗುಪ್ತ ದೇಶಕ್ಕೆ ಹೋಗ್ಲಿಕ್ಕೆ ಲೋಟನೇ ಮುಖ್ಯ ಕಾರಣ ಅಂತ ಗೊತ್ತಾಗುತ್ತೆ. ಲೋಟನ ಜೊತೆಯಲ್ಲಿ ಬಂದಂತ ಅಬ್ರಹಾಮನ ಸೇವಕರು. ಹೇಗಂತಂದ್ರೆ, ಐಗುಪ್ತ ದೇಶಕ್ಕೆ ಅಬ್ರಹಾಮ ಹೋಗುವಾಗ ತನ್ನ ಹೆಂಡತಿಗೆ ಹೇಳ್ತಾನೆ, ಸಾರಳೆ, ಐಗುಪ್ತದವರು ಕೆಟ್ಟವರು, ನೀನು ಸುಂದರಿ, ನಿನ್ನನ್ನ ಕೊಂದು ನನ್ನನ್ನ ಕೊಂದು ನಿನ್ನನ್ನ ತಗೊಂಡು ಹೋಗ್ಬೋದು, ಹಾಗಾಗಿ ನೀನು ನನಗೆ ತಂಗಿ, ನಾನು ನಿನಗೆ ಅಣ್ಣ ಆಗ್ಬೇಕಂತ ಸುಳ್ಳು ಹೇಳಂತ ಹೇಳ್ಕೊಡ್ತಾನೆ. ಯಾಕೆ ಹೇಳಿದ? ಅಬ್ರಹಾಮಗೆ ಐಗುಪ್ತದವರು ಕೆಟ್ಟವರು ಅಂತ ಗೊತ್ತಿದ್ರು ಅಬ್ರಹಾಮ ಯಾಕೆ ಅಲ್ಲಿಗೆ ಹೋದ? ಹಿನ್ನೆಲೆ ಏನು ಇರ್ಬೇಕಲ್ಲ, ಒತ್ತಡ ಇರಬೇಕಲ್ಲ. ಯಾರು ಒತ್ತಡ ಇರ್ತತೆ? ಅವನ ಆಳುಗಳು, ಸೇವಕರದ್ದು ಇರ್ತತೆ.
ಅಬ್ರಹಾಮಗೆ ಮಕ್ಕಳಿಲ್ಲ, ತಮ್ಮನ ಮಗನನ್ನೇ ಮಗ ಅಂತ ಸಾಕ್ತಿದ್ದಾನೆ. ಈ ಅಬ್ರಹಾಮನ ಸೇವಕರು ಲೋಟನ ಹೆಂಡತಿ ಅಬ್ರಹಾಮನ ವಿರುದ್ಧವಾಗಿ ಗುಣಗುಟ್ಟಿರ್ಬೋದು. ಯಾಕಂದ್ರೆ ಐಗುಪ್ತ ದೇಶ ಬಿಟ್ಟು ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡುವಾಗ ಇಸ್ರೇಲ್ರ ಮೋಶೆ ಮೇಲೆ ಗುಣಗುಡ್ತಾರಲ್ಲ, ಈ ಅರಣ್ಯದಲ್ಲಿ ನಮ್ಮನ್ನ ಸಾಯಿಸ್ಲಿಕ್ಕೆ ಕರ್ಕೊಂಡು ಬಂದ್ಯಾ, ನೀರಿಲ್ಲ, ಆಹಾರ ಇಲ್ಲ, ಮಾಂಸ ಇಲ್ಲ ಅಂತಂದೇಳಿ ಆ ರೀತಿ ಇವರು ಕೂಡ ಗುಣಗುಟ್ಟಿರ್ಬೋದು. ಈ ಬರಗಾಲದಲ್ಲಿ ನಮ್ಮನ್ನ ಇಲ್ಲಿ ಸಾಯಿಸಕ್ಕೆ ಕರ್ಕೊಂಡು ಬಂದ್ಯಾ, ಯಾವುದೋ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ದೇವ್ರನ್ನ ನೀನು ನಂಬಿ ಊರ್ ಪಟ್ಟಣ ಬಿಟ್ಟು ಬಂದೆ, ನಿನ್ನ ನಂಬಿ ನಾವು ಬಂದ್ವಿ, ಇಲ್ಲಿ ನೋಡು ನೀನ್ ಬಂದ ಮೇಲೆ ಬರಗಾಲ ಬಂತು, ನಿಜವಾಗ್ಲೂ ನಿನ್ ದೇವರು ನಿಜ ದೇವರಾಗಿದ್ರೆ ಈ ಬರಗಾಲ ನೀನ್ ಬಂದ್ಮೇಲೆ ಬರಮಾಡ್ತಿದ್ನಾ, ಈ ರೀತಿ ಎಲ್ಲ ಮಾತಾಡಿರ್ಬೋದೇನು. ಇನ್ನು ನಾವು ಇದು ಲೋಟನ್ಗೋಸ್ಕರನೇ ಹೋದಂತ ಹೆಂಗ್ ಗೊತ್ತಾಗುತ್ತಂದ್ರೆ, ಅಬ್ರಹಾಮ ಕಾನಾನ್ ದೇಶಕ್ಕೆ ಬಂದಾಗ ದೇವರು ಶೆಕೆಮ್ ಪಟ್ಟಣದಲ್ಲಿ ಅಬ್ರಹಾಮನಿಗೆ ದರ್ಶನ ಕೊಟ್ಟು ಮಾತಾಡ್ತಾನೆ. ಅದಾದ್ಮೇಲೆ ಐಗುಪ್ತ ದೇಶಕ್ಕೆ ಹೋದ್ರೂ ಮಾತಾಡಲ್ಲ, ಅಲ್ಲಿಂದ ತಿರುಗಿ ಬಂದ್ಮೇಲೆ ಕೂಡ ಮಾತಾಡಲ್ಲ. ಯಾವಾಗ ಮಾತಾಡ್ತಾನೆ? ಲೋಟ ಅಬ್ರಹಾಮನಿಂದ ದೂರ ಆದ್ಮೇಲೆ ಮಾತಾಡ್ತಾನೆ. ನಮಗೆ ಇದು ಯಾವಾಗ ಗೊತ್ತಾಗುತ್ತಂದ್ರೆ 13ನೇ ಅಧ್ಯಾಯದಲ್ಲಿ ಗೊತ್ತಾಗುತ್ತೆ. ನೀವು 13ನೇ ಅಧ್ಯಾಯ 14ನೇ ವಚನ 15ನೇ ವಚನ ಒಂದ್ಸರಿ ಓದ್ಕೊಳ್ಳಿ, ಗೊತ್ತಾಗುತ್ತೆ. ಸೊ ಅಬ್ರಹಾಮ ಕಾನಾನ್ ದೇಶಕ್ಕೆ ಹೋಗ್ಲಿಕ್ಕೆ ಲೋಟ ಕೂಡ ಕಾರಣ ಆಗಿದ್ದಾನೆ ಅಂತ ಅರ್ಥ. ದೇವರ ಸಂಕಲ್ಪ ಇತ್ತು ಅಂತ ಅನ್ಸುತ್ತೆ. ಯಾರು ಎಲ್ಲಿಗೆ ಹೋಗೋದು? ಕಾನಾನ್ ದೇಶದಿಂದ ಐಗುಪ್ತ ದೇಶಕ್ಕೆ ಅಬ್ರಹಾಮ್ ಹೋಗೋದು ದೇವರ ಸಂಕಲ್ಪ ಇತ್ತು ಅಂತ ಅರ್ಥ. ಹೇಗೆ ಗೊತ್ತಾಗುತ್ತಂದ್ರೆ, ಅಬ್ರಹಾಮ ಮುಂದೆ ನಡೀತಕ್ಕಂಥ ಘಟನೆಗಳಿಗೆ ಮುಂಗುರುತು ಸಾದೃಶ್ಯ. ಯಾವ ರೀತಿ ಅಂದ್ರೆ, ಈಗ ಯೇಸು ಸ್ವಾಮಿ ಹಳೆ ಒಡಂಬಡಿಕೆಯಲ್ಲಿ ಛಾಯೆಯಾಗಿದ್ದಾನೆ, ಹೊಸ ಒಡಂಬಡಿಕೆಯಲ್ಲಿ ಸದೃಶ್ಯನಾಗಿದ್ದಾನೆ, ಪ್ರತ್ಯಕ್ಷನಾಗಿದ್ದಾನೆ, ನಿಜ ಸ್ವರೂಪನಾಗಿ ಬಂದಿದ್ದಾನೆ. ಆ ರೀತಿಯಾಗಿ ಅಬ್ರಹಾಮ ಕೂಡ ಇಲ್ಲಿ ಮುಂದೆ ನಡೀತಕ್ಕಂಥ ಘಟನೆಗಳಿಗೆ ಛಾಯೆ, ಸದೃಶ್ಯ. ಇನ್ನು ಹೇಳ್ಬೇಕಂದ್ರೆ, ಏದೆನ್ ತೋಟದಲ್ಲಿ ಆದಮ ಹವ್ವಳಿದ್ರು. ಆ ಹಣ್ಣನ್ನ ಅವಳು ತಿನ್ಬೇಕಾದ್ರೆ ಆದಮ ತಡೆದಿಲ್ಲ, ದೇವರು ಕೂಡ ತಡೆದಿಲ್ಲ. ಯಾಕೆ? ದೇವರ ಸಂಕಲ್ಪ ಇತ್ತು ಅಂತ ಅರ್ಥ. ಅದೇ ತರನೇ ಅಬ್ರಹಾಮ ಐಗುಪ್ತಕ್ಕೆ ಹೋಗೋದು ದೇವರ ಚಿತ್ತ, ದೇವರ ಸಂಕಲ್ಪ ಇತ್ತು ಅಂತ ಅರ್ಥ. ಸೊ ಈ ಕಾರಣಗಳಿಂದ ದೇವರು ಅಬ್ರಹಾಮನನ್ನ ಐಗುಪ್ತಕ್ಕೆ ಹೋಗುವಾಗ ತಡೆದಿಲ್ಲ. ಮುಂದಕ್ಕೆ ಹೋಗೋಣ. ಅದೇ ಆದಿಕಾಂಡ 12ನೇ ಅಧ್ಯಾಯ 11, 12, 13ನೇ ವಚನ. ಅವನು ಐಗುಪ್ತ ದೇಶದ ಹತ್ತಿರಕ್ಕೆ ಬಂದಾಗ ತನ್ನ ಹೆಂಡತಿಯಾದ ಸಾರಳಿಗೆ, ಕೇಳು, ನೀನು ಸುಂದರಿ ಎಂದು ನಾನು ಬಲ್ಲೆ. ಐಗುಪ್ತ ದೇಶದವರು ನಿನ್ನನ್ನು ಕಂಡು ಈಕೆಯು ಇವನ ಹೆಂಡತಿ ಎಂದು ನನ್ನನ್ನು ಕೊಂದು ನಿನ್ನನ್ನು ಉಳಿಸಾರು. ಆದ ಕಾರಣ ನೀನು ನನಗೆ ತಂಗಿಯಾಗಬೇಕೆಂದು ಅವರಿಗೆ ಹೇಳು. ಹೀಗೆ ಹೇಳಿದರೆ ನಿನ್ನ ನಿಮಿತ್ತ ನನಗೆ ಹಿತವಾಗುವುದು, ನಾನು ನಿನ್ನ ದೆಸೆಯಿಂದ ಸಾಯದೆ ಬದುಕುವೆನು ಎಂದು ಹೇಳಿದನು. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಮಗೆ, ಅಬ್ರಹಾಮ ಹೊಸ ವಿಶ್ವಾಸಿ ತರ ವರ್ತನೆ ಮಾಡ್ತಾನಂತ. ಹೊಸದಾಗಿ ದೇವರನ್ನು ನಂಬಿದಂಥ ಭಕ್ತರಿಗೆ ಕಷ್ಟ ಬಂದಾಗ, ಸಮಸ್ಯೆ ಬಂದಾಗ, ರೋಗ ಬಂದಾಗ ಯಾವ ರೀತಿ ವರ್ತನೆ ಮಾಡ್ತಾರೆ? ಕಷ್ಟ ಬಂದಾಗ ಅವರು ಮೊದಲನೇದಾಗಿ ದೇವರಿಗೆ ಮೊರೆ ಇಡಲ್ಲ, ಪಾಸ್ಟರ್ ಹತ್ರ ಹೋಗಿ ಕೇಳಲ್ಲ, ದೇವರಿಗೆ ಪ್ರಾರ್ಥನೆ ಮಾಡಲ್ಲ, ದೇವರನ್ನ ವಿಚಾರಣೆ ಕೂಡ ಮಾಡಲ್ಲ. ಏನ್ ಮಾಡ್ತಾರೆ? ಮನುಷ್ಯರ ಸಹಾಯ ಕೇಳ್ತಾರೆ. ಇಲ್ಲಿ ಕೂಡ ಅಬ್ರಹಾಮ ತನ್ನ ಹೆಂಡತಿಯ ಸಹಾಯ ಕೇಳಿದ್ದಾನೆ. ನಾವು ಕೂಡ ಹೊಸದಾಗಿ ಯೇಸುವನ್ನು ನಂಬಿದಾಗ, ದೇವರನ್ನು ನಂಬಿದಾಗ ನಮ್ಮ ವರ್ತನೆಗಳು, ನಮ್ಮ ನಡವಳಿಕೆಗಳು, ನಮ್ಮ ಗುಣಲಕ್ಷಣಗಳು ಕೂಡ ಇದೇ ತರನೇ ಇದ್ವಲ್ಲ. ಇವಾಗ ಹೊಸದಾಗಿ ಯಾರನ್ನ ನಂಬಿದ್ರೆ, ಯಾರಾದ್ರೂ ಸೇವಕರು, ನೀನು ಅದು ಮಾಡಬೇಡ, ನೀನು ಇದು ಮಾಡಬೇಡ, ನೀನು ಅಲ್ಲಿಗೆ ಹೋಗ್ಬೇಡ, ನೀನು ಇಲ್ಲಿಗೆ ಹೋಗ್ಬೇಡ, ನೀವು ಬೈಬಲ್ ಹಿಂಗೆ ಹೇಳ್ತೆ, ಕಂಡೀಷನ್ ಆಗಿರು, ಕ್ರಮದಲ್ಲಿರು ಅಂತ ಯಾರಾದ್ರೂ ಭಾರ ಏರ್ತಾರ ಹೊಸದಾಗಿ ನಂಬಿರ್ತಕ್ಕಂಥ ವಿಶ್ವಾಸಿಗಳಿಗೆ? ಇಲ್ಲವಲ್ಲ. ಅವ್ರಿಗೆ ಅವಕಾಶ ಕೊಡ್ತಾರೆ, ಹೊಸದಾಗಿ ನಂಬಿರ್ತಾರಲ್ಲ. ಹಾಗಾಗಿ ಸೇವಕರು ಕೂಡ ಮೌನವಾಗಿರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ದೇವರು ಕೂಡ ಏನಾಗುತ್ತೆ ನೋಡೋಣ, ಮುಂದೆ ಕಾಪಾಡೋಣ ಅಂತ ಮೌನವಾಗಿದ್ದಾನೆ. ಇಲ್ಲಿ ಅಬ್ರಹಾಮನಿಗೆ ಧೈರ್ಯವಾಗಿ ಭಯ ಬರುತ್ತೆ. ಯಾರಿಗಾದ್ರೂ ಅಷ್ಟೇ ಭಯ ಬರುತ್ತೆ. ಕಷ್ಟ ಬಂದಾಗ ಊರು ಬಿಟ್ಟು ಹೋಗ್ಬೇಕಂತ ಪ್ರತಿಯೊಬ್ಬರಿಗೆ ಆಲೋಚನೆ ಬರುತ್ತೆ. ಎಲಿಮೇಲಕ್ಕ ಹೋದ್ನಲ್ಲ, ಬರಗಾಲ ಬಂದಾಗ ಎಲಿಮೇಲಕ್ಕ ತನ್ನ ಹೆಂಡತಿನ ಮಕ್ಕಳನ್ನ ಕರ್ಕೊಂಡು ಮೋಬ್ ದೇಶಕ್ಕೆ ಹೋದ. ನಾವು ರೂತಲ್ ಗ್ರಂಥದಲ್ಲಿ ನೋಡ್ತೀವಿ. ಇದು ಪ್ರಕೃತಿಯ ನಿಯಮ. ಈ ಲಾಸ್ ಏಂಜಲೀಸ್ನಲ್ಲಿ ಇವಾಗ ಬೆಂಕಿ ಬಿದ್ದು ಆ ಬೆಂಕಿಯಿಂದ ಪಟ್ಟಣ ಸುಟ್ಟು ಎಲ್ಲ ನಾಶ ಆಗಿ ಹೋಗಿದೆ. ಇವಾಗ ಆ ಪಟ್ಟಣದವರು ವಲಸೆ ಹೋಗ್ತಿದ್ದಾರೆ ಬೇರೆ ಕಡೆ ಬದುಕಲಿಕ್ಕೆ. ಅದೇ ರೀತಿ ಹೊಸದಾಗಿ ನಂಬಿರ್ತಕ್ಕಂಥ ಅಬ್ರಹಾಮ ಕೂಡ ಭಯ ಆಗೈತೆ, ಹೆಂಗಪ್ಪ ಬದುಕೋದು ಅಂತ. ಹಂಗಾಗಿ ಕಾನಾನ್ ದೇಶದಿಂದ ಐಗುಪ್ತ ದೇಶಕ್ಕೆ ಪ್ರಯಾಣ
ಮಾಡಿದ್ದಾನೆ. ಯಾಕಂದ್ರೆ ಭಯದ ಆತಂಕ ಇರ್ತತೆ. ಸುಳ್ಳು ಹೇಳ್ತೀವಿ, ಇಲ್ಲಿ ಅಬ್ರಾಹ್ಮ ಕೂಡ ಸುಳ್ಳು ಹೇಳಿದ್ದಾನೆ. ಪ್ರಾರಂಭದಲ್ಲಿ ವಾಸ್ತವ ನಂಬಿದಾಗ ಯಾರು ಕೂಡ ಸತ್ಯದಿಂದ ನಡ್ಕೊಳಲ್ಲ. ದೇವರ ಅನುಭವ ಕಮ್ಮಿ ಇರುತ್ತೆ, ದೃಢವಾಗಿ ನಂಬಿರಲ್ಲ. ಅದಕ್ಕೆ ನಾನು ಅವಾಗಲೇ ಹೇಳಿದೆ, ಅಬ್ರಹಾಮನ ನೀತಿ ಅವನ ಲೆಕ್ಕಕ್ಕೆ ನೀತಿ ಅಂತ, ಅಬ್ರಹಾಮನ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಅಂತ ಎಣಿಸಿದ್ದು ಯಾವಾಗ? 15ನೇ ಅಧ್ಯಾಯ 6ನೇ ವಚನದಲ್ಲಿ. ಸೊ ಅಲ್ಲಿ ಅಬ್ರಹಾಮ ಸಂಪೂರ್ಣವಾದ ನಂಬಿಕೆಗೆ ಬರ್ತಾನಂತ ಅರ್ಥ. ಅದೇ ರೀತಿಯಾಗಿ ಕೆಲವು ಹೊಸದಾಗಿ ನಂಬಿರ್ತಕ್ಕಂಥ ವಿಶ್ವಾಸಿಗಳಿಗೆ ಯಾವ ರೀತಿ ಗುಣಲಕ್ಷಣಗಳು ಇರ್ತವೋ ಇಲ್ಲಿ ಕೂಡ ಅಬ್ರಹಾಮನಲ್ಲಿ ಅದೇ ರೀತಿಯಾದ ಗುಣಲಕ್ಷಣಗಳನ್ನ ಕಾಣ್ತೀವಿ. ಮನುಷ್ಯರ ಸಹಾಯ ಕೇಳೋದು, ಸುಳ್ಳು ಹೇಳೋದು, ಭಯ ಪಡೋದು, ಊರು ಬಿಟ್ಟು ಹೋಗ್ತಕ್ಕಂಥದ್ದು, ಆತಂಕ ಪಡೋದು, ಇನ್ನೊಬ್ಬರಿಗೋಸ್ಕರ ಬದುಕೋದು, ಇದೆಲ್ಲ ಸರ್ವಸಾಮಾನ್ಯ ಹೊಸದಾಗಿ ನಂಬಿರ್ತಕ್ಕಂಥ ವಿಶ್ವಾಸಿಗಳಲ್ಲಿ. ಆಮೇಲೆ ಇಲ್ಲಿ ಅಬ್ರಹಾಮ ಹೇಳ್ತಾನೆ ನೀನು ಸುಂದರಿ ಅಂತ. ಅಂದ್ರೆ ಸಾರಳು ಸುಂದರವಾಗಿದ್ದಾಳೆ, ಸಾರಳು ಸುಂದರವಾಗಿದ್ದಾಳೆ, ಹೊರಗಡೆ ಸುಂದರವಾಗಿದ್ದಾಳೆ, ಅದೇ ರೀತಿ ಒಳಗಡೆನೂ ಸುಂದರವಾಗಿದ್ದಾಳೆ ಸಾರಳು. ಒಂದು ವೇಳೆ ನಾವು ಈ ವಿಡಿಯೋ ನೋಡ್ತಕ್ಕಂಥ ನಿಮಗೆ ಸೌಂದರ್ಯ ಇದ್ರೆ, ನೀವು ಸುಂದರವಾಗಿದ್ರೆ ಅದು ದೇವರ ಬಹುಮಾನ. ಸಂತೋಷ ಪಡ್ರಿ. ಕೆಲವೊಂದು ಟೈಮು ಈ ಸೌಂದರ್ಯ ಅಂತಕ್ಕಂಥದ್ದು ಸ್ತ್ರೀಯರಿಗೆ ಮುಳ್ಳಾಗುತ್ತೆ, ಅದೇ ಉರುಳಾಗುತ್ತೆ. ಅನೇಕ ಮಾನಭಂಗಗಳು ಈ ಸೌಂದರ್ಯದಿಂದನೇ ನಡೆದಿದ್ದಾವೆ. ಇಲ್ಲಿ ಹೆಂಡತಿಯ ಸೌಂದರ್ಯದಿಂದ ಅಬ್ರಹಾಮನಿಗೆ ಭಯ ಉಂಟಾಗಿದೆ. ಇಲ್ಲಿ ಮುಖ್ಯವಾಗಿದ್ದು ನಾವೇನು ಗಮನಿಸ್ಬೇಕಂದ್ರೆ, ಹೊರಗಡೆ ಸೌಂದರ್ಯ ಇದ್ರೆ ಲೋಕ ಮೆಚ್ಕೊಳ್ಳುತ್ತೆ. ದೇವ್ರು ಮೆಚ್ಕೋಬೇಕಂದ್ರೆ ಹೃದಯ ಸೌಂದರ್ಯ ಇರಬೇಕು. ಯಾರಿಗೆ ಹೃದಯ ಸುಂದರವಾಗಿರುತ್ತೋ ಅಂಥವ್ರನ್ನ ದೇವರು ಮೆಚ್ಕೊಳ್ತಾನೆ. ಯಾರ ಹೃದಯದಲ್ಲಿ ಕರುಣೆಯ ಸ್ವಭಾವ, ಪ್ರೀತಿಸುವ ಸ್ವಭಾವ, ಕ್ಷಮಿಸುವ ಸ್ವಭಾವ, ಪರೋಪಕಾರ ಮಾಡುವಂಥ ಸ್ವಭಾವ, ಎಲ್ಲರನ್ನ ಸಮಾನವಾಗಿ ಕಾಣುವಂಥ ಸ್ವಭಾವ, ದೀನತೆಯಿಂದ ಇರ್ತಕ್ಕಂಥ ಸ್ವಭಾವ ಇರುತ್ತೋ ಅವರ ಹೃದಯ ಸುಂದರವಾಗಿದೆ ಅಂತ ಅರ್ಥ. ಅಂದ್ರೆ ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಯಾರಲ್ಲಿ ಇರುತ್ತೋ ಅವರ ಹೃದಯ ಸುಂದರವಾಗಿದೆ ಅಂತ ಅರ್ಥ. ನೀವು ಹೊರಗಡೆ ಮಾತ್ರ ಸುಂದರವಾಗಿದ್ದು ಒಳಗಡೆ ಕುರೂಪಿಯಾಗಿದ್ರೆ ದೇವರಿಗೆ ಇಷ್ಟ ಆಗಲ್ಲ. ನಿಮ್ಮ ಒಳಗಡೆ ಹೊಟ್ಟೆ ಕಿಚ್ಚು, ಮೋಸ, ವಂಚನೆ, ಮತ್ಸರ, ದ್ವೇಷ, ಹೀಗೋ, ಗರ್ವ, ನಾನು ಸುಂದರವಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ನನಗೆ ಟ್ಯಾಲೆಂಟ್ ಐತೆ, ನನಗೆ ಹಣ ಐತೆ, ಐಶ್ವರ್ಯ ಐತೆ ಅಂತ ಒಳಗಡೆ ನಿಮಗೆ ಗರ್ವ ಇದ್ದು ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚೇಳೋದು, ಇನ್ನೊಬ್ಬರ ಜೀವನ ಹಾಳು ಮಾಡೋದು, ಅಪಪ್ರಚಾರ ಮಾಡೋದು, ಈ ರೀತಿಯಾದ ಕೆಟ್ಟ ಗುಣಗಳು, ಕಾಮಬಿಲಾಸೆ, ವ್ಯಭಿಚಾರ ಗುಣಗಳು. ಯೇಸು ಸ್ವಾಮಿ ಹೇಳ್ತಾನಲ್ಲ, ಹೊರಗಡೆಯಿಂದ ಒಳಗಡೆ ಹೋಗ್ತಕ್ಕಂಥದ್ದು ಮನುಷ್ಯನನ್ನ ಕೆಡಿಸಲ್ಲ, ಒಳಗಡೆಯಿಂದ ಹೊರಗಡೆ ಬರ್ತಕ್ಕಂಥವೇ ಮನುಷ್ಯನನ್ನ ಕೆಡಿಸ್ತವೆ. ಅವು ಸೂಳೆಗಾರಿಕೆ, ಕೆಟ್ಟ ಗುಣಲಕ್ಷಣಗಳು ಅಂತ ಯೇಸುಸ್ವಾಮಿ ಹೇಳ್ತಾನಲ್ಲ, ಆ ರೀತಿಯಾಗಿ ಅದನ್ನೇ ಯೇಸುಸ್ವಾಮಿ ಪರಿಸಾರಿಗೆ ಹೇಳ್ತಾನೆ, ನೀವು ಪಂಚಪಾತ್ರೆಯನ್ನ ಹೊರಗಡೆ ಶುಭ್ರವಾಗಿ ಇಟ್ಟಿದ್ದೀರಾ, ಒಳಗಡೆ ಅವು ಮೋಸದಿಂದಲೂ ವಂಚನೆಯಿಂದಲೂ ತುಂಬಿವೆ ಅಂತ, ಒಳಗಡೆ ಗಲೀಜಾಗಿದ್ದಾವಂತ, ಒಳಗಡೆ ಶುಭ್ರವಾಗಿರಬೇಕು. ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಹೃದಯ ಒಳಗಡೆ ಇರ್ತಕ್ಕಂಥದ್ದನ್ನ ಶುದ್ಧವಾಗಿ ಇಟ್ಕೋಬೇಕು, ಸುಂದರವಾಗಿ ಇಟ್ಕೋಬೇಕು. ಅದನ್ನ ದೇವ್ರು ಮೆಚ್ಚುತ್ತಾನೆ. ಉದಾಹರಣೆಗೆ ನೀವು ಮಾರ್ಕೆಟ್ಗೆ ಹೋಗಿ ಹಣ್ಣು ತಂದಿರ ಅಂತ ಇಟ್ಕೊಳ್ಳೋಣ, ಆ್ಯಪಲ್ಲು, ಪೈನಾಪಲ್ಲು ಅಥವಾ ಮೂಸಂಬಿನೋ ಇನ್ನು ಯಾವುದೋ ಒಂದು ಹಣ್ಣು ತಂದಿರ ಅಂತ ಇಟ್ಕೊಳ್ಳೋಣ. ಅದು ತರಬೇಕಾದ್ರೆ ಚೆನ್ನಾಗಿತ್ತು, ಶುಭ್ರವಾಗಿತ್ತು, ಫ್ರೆಶ್ ಆಗಿತ್ತು, ಶುಚಿಯಾಗಿತ್ತು ಅಂತ ಇಟ್ಕೊಳ್ಳೋಣ. ತಂದ ಮೇಲೆ ಮನೆಗೆ ಬಂದಾಗ ನೀವು ಕೊಯ್ತೀರಾ ಹಣ್ಣನ್ನ, ಅಥವಾ ಹಣ್ಣನ್ನ ಬಿಡಿಸ್ತೀರಾ, ಅದನ್ನ ಓಪನ್ ಮಾಡಿದಾಗ ಅದು ಹಣ್ಣು ಕೆಟ್ಟೋಗಿತ್ತು ಅಂತ ಇಟ್ಕೊಳ್ಳೋಣ. ಅವಾಗ ನೀವು ತಿಂತೀರಾ? ನೀವೇ ಆಗಲಿ ನಾನೇ ಆಗಲಿ ಕೆಟ್ಟೋಗಿರ್ತಕ್ಕಂಥ ಹಣ್ಣನ್ನು ತಿಂತೀವ? ಯಾರಾದ್ರು ತಿಂತಾರ? ತರಬೇಕಾದ್ರೆ ಹೆಂಗಿತ್ತು? ಅದು ತರುವಾಗ ಸುಂದರವಾಗಿತ್ತು, ಫ್ರೆಶ್ ಆಗಿತ್ತು, ಚೆನ್ನಾಗಿತ್ತು ನೋಡ್ಲಿಕ್ಕೆ, ತಗೊಂಡು ಬಂದ್ವಿ. ತಂದ ಮೇಲೆ ಮನೆಗೆ ಬಂದ ಮೇಲೆ ಅದು ಕೆಟ್ಟು ಒಳಗಡೆ ನೋಡಿದಾಗ ಒಳಗಡೆ ಕೆಟ್ಟೋಗಿತ್ತು, ಹೊರಗಡೆ ಚೆನ್ನಾಗಿದೆ, ಒಳಗಡೆ ಕೆಟ್ಟೋಗಿದೆ. ಅದೇ ರೀತಿ ನಾವು ಹೊರಗಡೆ ಸುಂದರವಾಗಿದ್ದು ಒಳಗಡೆ ಕೆಟ್ಟೋಗಿದ್ರೆ ದೇವರಿಗೆ ಇಷ್ಟ ಆಗಲ್ಲ. ಕೇವಲ ಒಂದು ಹಣ್ಣಿನ ವಿಷಯ ಬಂದಾಗನೇ ಮನುಷ್ಯ ಯೋಚನೆ ಮಾಡ್ತಾನೆ, ಇದು ಕೆಟ್ಟೋಗಿತ್ತಲ್ಲ, ಇದು ಬೇಡ ಅಂತಂದೇಳಿ. ಹಾಗಿರುವಾಗ ನಾವು ದೇವರ ಫಲಗಳು, ದೇವರ ಮರದಲ್ಲಿ ಹಣ್ಣುಗಳು, ನಾವು ಒಳಗಡೆನೂ ಚೆನ್ನಾಗಿರ್ಬೇಕು, ಹೊರಗಡೆನೂ ಚೆನ್ನಾಗಿರ್ಬೇಕು. ದಾವೀದನ ಹೃದಯ ಸುಂದರವಾಗಿತ್ತು, ಅದಕ್ಕೆ ದೇವರು ದಾವೀದನಿಗೆ ಶಾಶ್ವತ ಅರಸುತನ ಕೊಟ್ಟ, ರಾಜನನ್ನಾಗಿ ಅರಸನನ್ನಾಗಿ ಮಾಡಿದ. ದೇವರೇ ಸಾಕ್ಷಿ ಕೊಡ್ತಾನೆ, ದಾವೀದನ ಹೃದಯ ನನ್ನ ಹೃದಯ, ದಾವೀದನ ಇಷ್ಟ ನನ್ನ ಇಷ್ಟ ಒಂದೇ ಅಂತ. ಆ ರೀತಿಯಾಗಿ ನಮ್ಮ ಇಷ್ಟ ದೇವರ ಇಷ್ಟ ಒಂದೇ ಆಗಿರಬೇಕು. ಒಂದ್ ವೇಳೆ ನೀವು ಹೊರಗಡೆ ಸುಂದರವಾಗಿದ್ದು ಗರ್ವ ಪಡಬೇಡ್ರಿ, ಸುಂದರವಾಗಿದ್ದೀನಿ ಅಂತ. ಯಾಕಂದ್ರೆ ಪರಲೋಕದಲ್ಲಿ ಲೂಸಿಫರ ಪರಿಪೂರ್ಣ ಸುಂದರ ಅಂತ ಐತೆ. ಆ ಪರಿಪೂರ್ಣ ಸುಂದರ ಗರ್ವ ಪಟ್ಟಿದ್ರಿಂದ ತಾನೆ ದೇವರು ಅವನನ್ನು ಸುಟ್ಟು ಹಾಕಿದ. ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಸುಂದರವಾಗಿದೆಯಾ, ದೇವರಿಗೆ ಥ್ಯಾಂಕ್ಸ್ ಹೇಳು. ಅದೇ ರೀತಿ ಹೃದಯನೂ ಕೂಡ ನಾವು
ಸುಂದರವಾಗಿ ಇಟ್ಕೋಬೇಕು. ಇಲ್ಲಿ ಅಬ್ರಹಾಮ ತನ್ನ ಹೆಂಡತಿಗೆ ಹೇಳ್ತಾನೆ, ನೀನು ಸುಂದರಿ, ನಿನ್ನಿಂದ ನನಗೆ ಹಿತ ಆಗಬೇಕು, ನಾನು ಸಾಯದೆ ಬದುಕಿಕೊಳ್ಬೇಕಂದ್ರೆ ನೀನು ನನಗೆ ತಂಗಿ ಅಂತ ಹೇಳಂತ ಹೇಳ್ಕೊಡ್ತಾನೆ. ಎಸ್ತೇರಳು ಅವಳು ಕೂಡ ಲಾವಣ್ಯವತಿ ರೂಪವತಿ, ಅವಳಿಂದ ಯಹೂದ್ಯರಿಗೆ ಹಿತ ಆಯ್ತು, ಯಹೂದ್ಯರಿಗೆ ರಕ್ಷಣೆ ಆಯ್ತು. ಎಸ್ತೇರ ಗ್ರಂಥ ಓದಿದ್ರೆ ಗೊತ್ತಾಗುತ್ತೆ. ಹಾಗೆ ನಮಗೆ ಎಷ್ಟೇ ಸೌಂದರ್ಯ ಇರಲಿ, ನಾವೆಷ್ಟೇ ಸುಂದರವಾಗಿರಲಿ, ಅದೇ ರೀತಿಯಾಗಿ ಹೃದಯವನ್ನು ಕೂಡ ನಾವು ಸುಂದರವಾಗಿ ಇಟ್ಕೋಬೇಕು. ಹೃದಯನ ಕೂಡ ಸುಂದರವಾಗಿ ಇಟ್ಕೋಬೇಕು. ಮುಂದಕ್ಕೆ ಹೋಗೋಣ. ಆದಿಕಾಂಡ 12ನೇ ಅಧ್ಯಾಯ 14, 15, 16ನೇ ವಚನ ಓದೋಣ. ಅಬ್ರಹಾಮನು ಐಗುಪ್ತ ದೇಶಕ್ಕೆ ಬಂದಾಗ ಐಗುಪ್ತರು ಅವನ ಸಂಗಡ ಇದ್ದ ಸ್ತ್ರೀಯನ್ನು ನೋಡಿ ಬಹು ಸುಂದರಿ ಎಂದರು. ಫರೋಹನ ಪ್ರಧಾನರು ಆಕೆಯನ್ನು ನೋಡಿ ಬಂದು ಅವನ ಮುಂದೆ ಹೊಗಳಲಾಗಿ ಫರೋಹನು ಆ ಸ್ತ್ರೀಯನ್ನು ಅರಮನೆಗೆ ಕರೆತರಿಸಿ ಆಕೆಯ ನಿಮಿತ್ತ ಅಬ್ರಹಾಮನಿಗೆ ಉಪಕಾರ ಮಾಡಿದನು. ಆಗ ಅಬ್ರಹಾಮನಿಗೆ ಕುರಿದನಗಳು, ಗಂಡು ಹೆಣ್ಣು ಕತ್ತೆಗಳು, ದಾಸದಾಸಿಯರು, ಒಂಟೆಗಳು ದೊರೆತವು. ಗಮನಿಸ್ರಿ, ಅಬ್ರಹಾಮನ ಜೊತೆಯಲ್ಲಿ ಲೋಟನ ಹೆಂಡತಿ ಇದ್ದಾರೆ. ಅಬ್ರಹಾಮನ ಆಳುಗಳ ಸೇವಕರ ಹೆಂಡತಿಯರಿದ್ದಾರೆ. ಅವ್ರು ಯಾರನ್ನು ಕೂಡ ತಗೊಂಡೋಗಿಲ್ಲ, ಅವ್ರು ಯಾರನ್ನು ನೋಡಿ ಕೂಡ ಹೊಗಳಿಲ್ಲ ಜನ. ಅಬ್ರಹಾಮನ ಹೆಂಡತಿಯನ್ನೇ ಹೊಗಳಿದ್ದಾರೆ. ಆ ಫರೋಹ ಮನೆಗೆ ಕರೆ ಕಳಿಸಿ ತನ್ನ ಅರಮನೆಯಲ್ಲಿ ಇಟ್ಕೊಂಡಿದ್ದಾನೆ. ಯಾಕೆ? ಅವನಿಗೊಂದು ಘನತೆ ಬರುತ್ತೆ, ಈಕೆನ ಮದುವೆ ಮಾಡಿಕೊಂಡ್ರೆ ನನ್ನ ಒಂದು ಘನತೆ ಹೆಚ್ಚಾಗುತ್ತೆ. ಯಾಕಂದ್ರೆ ಅವ್ರು ಕಪ್ಪಗಿರ್ತಾರಲ್ವಾ, ಈಕೆ ಕೆಂಪಗಿದ್ದಾಳೆ. ಯಾರು? ಸಾರಳು ಮಾತ್ರ ಅಲ್ಲ, ಲೋಟನ ಹೆಂಡತಿನೂ ಕೆಂಪಗಿದ್ದಾಳೆ, ಅಬ್ರಾಹ್ಮನ ಸೇವಕರ ಹೆಂಡತಿ ಕೂಡ ಕೆಂಪಗೆ ಬೆಳಗಿದ್ದಾರೆ. ಇವರೆಲ್ಲ ಬೆಳಗಿದ್ದಾರೆ. ಆದ್ರೆ ಆ ಐಗುಪ್ತದವರು ಕಪ್ಪಗಿದ್ದಾರೆ. ಅವರಿಗೊಂದು ಕೆಂಪಗಿರೋ ಹುಡುಗಿನ ಸ್ತ್ರೀನ ಮದುವೆ ಮಾಡ್ಕೊಂಡ್ರೆ ನನ್ನ ಘನತೆ ಗೌರವ ಹೆಚ್ಚಾಗುತ್ತೆ, ಇತಿಹಾಸದಲ್ಲಿ ಬರುವಂತ ಎಲ್ಲಾ ಫರೋಹಗಳಲ್ಲಿ ನನ್ನ ಹೆಸರೇ ಮೇಲಿರುತ್ತೆ ಅಂತಕ್ಕಂಥ ಅವನ ಆಲೋಚನೆ. ಯಾರ್ದು? ಫರೋಹನ ಆಲೋಚನೆ. ಅದರಿಂದ ಸೈತನ ಆಲೋಚನೆ ಕೂಡ ಇದೆ. ಏನು ಸೈತನನ ಆಲೋಚನೆ? ಅವನ ಕಣ್ಣೆಲ್ಲ ಯಾರ ಮೇಲೆ ಇರ್ತತೆ? ದೇವ್ರ ಮಕ್ಕಳ ಮೇಲೆ ಇರ್ತತೆ. ದೇವರ ಮಕ್ಕಳೇ ಸೈತಾನನಿಗೆ ಟಾರ್ಗೆಟ್. ನೋಡ್ರಿ, ಅಲ್ಲಿ ಐಗುಪ್ತದವ್ರು ಬಂದು ಆ ಅಬ್ರಾಹ್ಮನ ಹೆಂಡತಿನ ನೋಡಿ ಹೋಗಿ ಹೊಗಳ್ತಾರೆ. ಆ ವಿಷಯ ಫರೋಹನ ಸನ್ನಿಧಿಗೆ ಮುಡ್ತತೆ. ಫರೋಹನ ಪ್ರಧಾನರು ಬಂದು ಸಾರಳನ ನೋಡ್ಕೊಂಡೋಗಿ ಫರೋಹನ ಮುಂದೆ ಹೊಗಳ್ತಾರೆ. ಫರೋಹ ಆಕೆನ ಕರೆ ಕಳಿಸ್ಕೊಳ್ತಾನೆ. ಅಂದ್ರೆ ಏನರ್ಥ? ಫರೋಹ ಸೈತಾನನ ಜಾಗದಲ್ಲಿ ಇಟ್ಕೊಳ್ಳೋಣ. ಯೋಬನ ಹತ್ರ ಬರೋಣ. ದೇವರು ಯೋಬನ ಕುರಿತಾಗಿ ಸೈತಾನಿಗೆ ಸಾಕ್ಷಿ ಹೇಳ್ತಾನೆ. ಅದೇ ರೀತಿಯಾಗಿ ಸೈತಾನ ಕೂಡ ಯೋಬನ ಕುರಿತಾಗಿ ದೇವ್ರ ಮುಂದೆ ಸಾಕ್ಷಿ ಹೇಳ್ತಾನೆ. ಏನಂತ? ನೀನು ಯೋಬನ ಸ್ವಾಸ್ಥ್ಯಕ್ಕೆಲ್ಲ ಬೇಲಿ ಹಾಕಿದ್ದೀಯಲ್ಲ, ಅವನ ಕೈ ಹಾಕಿದ ಆ ಕೆಲಸವನ್ನೆಲ್ಲ ಸಫಲಪಡಿಸುತ್ತಾ ಬಂದಿ ಅಂತ ಯಾರು ಹೇಳ್ತಾರೆ? ಸೈತಾನ ಯೋಬನ ಕುರಿತಾಗಿ ದೇವರಿಗೆ ಸಾಕ್ಷಿ ಹೇಳ್ತಾನೆ. ಅಂದ್ರೆ ಏನರ್ಥ? ಸೈತಾನ ಯೋಬನ್ನ ಗಮನಿಸ್ತಾ ಇದ್ದಾನೆ ಅಂತ ತನ್ನ ಅರ್ಥ. ವಾಚ್ ಮಾಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ, ಕಾವಲು ಕಾಯ್ತಾ ಇದ್ದಾನೆ ಅಂತ ತನ್ನ ಅರ್ಥ. ಕಾವಲು ಕಾಯ್ತಾನೆ ಅಂತ ಅಂದ್ರೆ ವಂಚ ಆಗ್ತಾ ಇದ್ದಾನೆ ಅಂತ ಅರ್ಥ. ಅದೇ ರೀತಿಯಾಗಿ ದೇವರು ಕೂಡ ತನ್ನ ದೂತರ ದಂಡ ನಿಲ್ಲಿಸಿರ್ತಾನೆ. ನಮ್ಮ ಸುತ್ತ ದೇವದೂತರು ಕೂಡ ನಮ್ಮನ್ನ ವಾಚ್ ಮಾಡ್ತಾ ಇರ್ತಾರೆ, ನಮ್ಮನ್ನ ಗಮನಿಸ್ತಾ ಇರ್ತಾರೆ. ದೇವರು ನಮ್ಮನ್ನ ಕಾಪಾಡ್ತಾನೆ. ಇಲ್ಲಿ ಸಾರಲ್ಲೇ ಟಾರ್ಗೆಟ್ ಆಗಿದ್ದಾಳೆ. ಅಂದ್ರೆ ದೇವರ ಮಕ್ಕಳೇ ಸೈತಾನನಿಗೆ ಟಾರ್ಗೆಟ್ ಅಂತ ಅರ್ಥ. ಅವನೆಷ್ಟೇ ಟಾರ್ಗೆಟ್ ಮಾಡ್ಲಿ, ದೇವರು ನಮ್ಮನ್ನ ಕಾಪಾಡ್ತಾನೆ. ಆಮೇಲೆ ನಾವು ಕೆಳಗಿನ ವಚನ ಬಂದಾಗ ದೇವರೇ ಫರೋಹನಿಗೆ ಉಪದ್ರವ ಪಡಿಸಿ ಅವನು ಬಾಧೆ ಪಡಿಸ್ತಾನೆ. ಅದೇ ರೀತಿಯಾಗಿ ನಮ್ಮನ್ನ ಕಾಲೆಳೆಯರು ಎಷ್ಟೇ ಇರಲಿ, ನಮ್ಮನ್ನ ತುಳಿಯರು ಎಷ್ಟೇ ಇರಲಿ, ಅವಮಾನ ಪಡಿಸೋರು ಎಷ್ಟೇ ಇರಲಿ, ದೇವರು ನಮ್ಮನ್ನ ಸನ್ಮಾನಿಸ್ತಾನೆ, ದೇವರು ನಮ್ಮನ್ನ ಕಾಪಾಡ್ತಾನೆ. ಪೇತ್ರ ನೀರಿನಲ್ಲಿ ಮುಳುಗಿದಾಗ ಕೈ ಕೊಟ್ಟು ಮೇಲೆ ಎತ್ತಿದ್ ಯಾರು? ಯೇಸು ಸ್ವಾಮಿ. ಕಾಲೆಳೆಯರು ಇರಲಿ, ಸೈತಾನ ಕಾಲು ಎಳಿತಾ ಇದ್ರು ದೇವರು ಕೈ ಹಿಡ್ಕೊಂಡಿರ್ತಾನೆ. ಮರಿಬೇಡ್ರಿ, ಸೈತಾನ ಕಾಲು ಹಿಡ್ಕೊಂಡು ಎಳಿತಾ ಇದ್ರೆ ದೇವರು ಕೈ ಹಿಡ್ಕೊಂಡು ಮೇಲೆತ್ತುತ್ತಾನೆ. ಈಗ ಬಹುಮಾನ ತಗೊಂಡು ಅಬ್ರಹಾಮ ಹೊರಗಡೆ ಬಂದಾಗ ಏನ್ ಅನ್ಕೊಂಡಿರ್ತಾನೆ? ಆ ಕುರಿ ದನಗಳನ್ನ, ಒಂಟೆಗಳನ್ನ, ಕತ್ತೆಗಳನ್ನ, ದಾಸದಾಸಿಯರನ್ನ ತಗೊಂಡು ಹೊರಗಡೆ ಆ ಫರೋನ ಮನೆಯಿಂದ ಬರುವಾಗ ಇವೆಲ್ಲ ತಗೊಂಡು ನಾನು ಏನ್ ಮಾಡ್ಲಿ? ಹುಟ್ಟಿದಾಗಲಿಂದ ಸಾರಳು ನನ್ನ ಜೊತೆಗೆ ಇದ್ಲು, ಮದುವೆ ಆದಾಗಲೂ ಸಹ ಜೊತೆಗೆ ಬಾಳೆ ಮಾಡಿವಿ. ಯಾಕಂದ್ರೆ ಅಬ್ರಹಾಮನಿಗೆ ಸಾರಳು ತನ್ನ ಮಲತಾಯಿ ಮಗಳು, ತಂದೆ ಮಗಳೇ, ಅಂದ್ರೆ ತಾಯಿ ಬೇರೆ. ಅಂದ್ರೆ ತೆರಹನಿಗೆ ಅನೇಕ ಮಂದಿ ಹೆಂಡ್ತಿರಿದ್ರು ಅಂತ ಅರ್ಥ. ಅಂದ್ರೆ ಒಂದು ಲೆಕ್ಕದಾಗ ತಂಗಿ ಆಗ್ಬೇಕಂತಾನೆ ನಾವು 20ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡ್ತೀವಿ. ಅದು ಆ ಸಮಯ ಬಂದಾಗ, ಆ ಸಂದರ್ಭ ಬಂದಾಗ ಅಲ್ಲಿ ಹೇಳ್ತೀನಿ ಅಂತೆ. ಇಲ್ಲಿ ಅಬ್ರಾಮ ಅವೆಲ್ಲ ತಗೊಂಡು ಬರ್ಬೇಕಾದ್ರೆ ಎಷ್ಟು ಬಾಧೆ ಪಟ್ಟಿರ್ತಾನೆ, ವೇದನೆ ಪಟ್ಟಿರ್ತಾನೆ. ನನಗೆ ಹೆಂಡ್ತಿ ಬೇಕು, ಇವ್ ತಗೊಂಡು ನಾನು ಏನ್ ಮಾಡ್ಲಿ ಅಂತ.
ಎಷ್ಟು ಅವಮಾನ. ಅಲ್ಲಿ ಲೋಟನ ಹೆಂಡತಿ ಮುಂದೆ ಅವಮಾನ, ಲೋಟನ ಮುಂದೆ ಅವಮಾನ, ಆ ಸೇವಕರು, ದಾಸರ ಹೆಂಡತಿ ಮುಂದೆ ಅವಮಾನ. ಅವರೆಲ್ಲರನ್ನು ಬಿಟ್ಟು ಅವನು ಸೈತಾನ, ಯಾರೋ ಫರೋಹ, ಅವಳನ್ನೇ ತಗೊಂಡೋಗಿದ್ದಾನೆ. ಅಬ್ರಹಾಮನಿಗೆ ಆ ವೇದನೆ ಬಾಧೆಯಲ್ಲಿ ಅನ್ಕೊಂಡಿರ್ತಾನೆ, ನಾನು ದೇವ್ರು ಕರೆದಾಗ ಕಾನಾನ್ ದೇಶಕ್ಕೆ ಬರಬಾರ್ದಾಯ್ತು, ಕಾನಾನ್ ದೇಶದಲ್ಲಿ ಬರಗಾಲ ಬಂದಾಗ ಐಗುಪ್ತಕ್ಕೆ ಬರಬಾರ್ದಾಯ್ತು, ಒಂದ್ ವೇಳೆ ಬರೋದ್ ಬಂದೆ ಪ್ರಾರ್ಥನೆ ಮಾಡ್ಬೇಕಾಯ್ತು ಅಂತ ಪಶ್ಚಾತ್ತಾಪ ಪಟ್ಟಿರ್ತಾನೆ. ಅಂದ್ರೆ ಅಬ್ರಹಾಮನ ತಪ್ಪು ಅಬ್ರಹಾಮನಿಗೆ ಅರಿವಾಗಿದೆ ಆ ಸಂದರ್ಭದಲ್ಲಿ. ಇನ್ನೊಂದು, ಅಬ್ರಹಾಮ ಕೂಡ ಅಲ್ಲ, ಈ ಲೋಟನ ಹೆಂಡತಿ ಆಮೇಲೆ ಅಬ್ರಹಾಮನ ಜೊತೆ ಬಂದಂತವ್ರು ಕೂಡ ಅವರು ಕೂಡ ಪಶ್ಚಾತ್ತಾಪ ಪಟ್ಟಿರ್ತಾರೆ. ಅವರ ಅರಿವು ಕೂಡ ಅವರಿಗೆ ಗೊತ್ತಾಗಿರ್ತತೆ. ಅಂದ್ರೆ ಅವರ ತಪ್ಪು ಅವ್ರಿಗೆ ಅರಿವಾಗಿರ್ತತೆ. ನಾವು ಕಾನಾನ್ ದೇಶದಲ್ಲಿ ಇದ್ದಾಗ ನಮ್ಮ ದಣಿ ವಿರುದ್ಧವಾಗಿ ಗುನ್ಗುಟ್ಟಬಾರ್ದಾಗಿತ್ತು. ನಾವು ಗುನ್ಗುಟ್ಟಿದ್ರಿಂದ ನನ್ನಿಂದ ನಮಗೋಸ್ಕರ ನಮ್ಮ ದಣಿ ಐಗುಪ್ತಕ್ಕೆ ಬಂದು ಈ ಅವಮಾನ ಅನುಭವಿಸ್ಬೇಕಾಯ್ತಲ್ಲ ಅಂತ ಅವರು ಕೂಡ ಬಾಧೆ ಪಟ್ಟಿರ್ತಾರೆ. ಯಾರು? ಅಬ್ರಹಾಮನ ಜೊತೆ ಬಂದವರು. ಅಂದ್ರೂ ದೇವರು ಎಲ್ಲಾ ರೀತಿಯಿಂದಲೂ ಬುದ್ಧಿ ಕಲಿಸ್ತಾನೆ. ಇಲ್ಲಿ ಅಬ್ರಹಾಮ ಕೂಡ ಪಶ್ಚಾತ್ತಾಪ ಪಟ್ಟು ಬುದ್ಧಿ ಕಲ್ತು ಬಹಳ ಕುಗ್ಗೋಗಿದ್ದೇನೆ, ಅದು ಪ್ರಾರ್ಥನೆ ಮಾಡಿರ್ತಾನೆ, ದೇವರೇ ಈ ಪರಿಸ್ಥಿತಿಯಲ್ಲಿ ನಾನು ನಿನ್ನ ನಂಬಿಕೆ ಬಂದಿನಿ, ನನ್ನ ಕಾಪಾಡು. ನೀವು ಕೂಡ ಸೇವೆಗೆ ಬಂದ ಮೇಲೆ, ಈ ದೇವರು ನಂಬಿದ ಮೇಲೆ ಅವಮಾನಕ್ಕೊಳಗಾಗಿದ್ರ, ಶೋಧನೆಗಳು ಬರ್ತಾ ಇದ್ದಾವ, ನಿಂದೆಗಳು ಬರ್ತಾ ಇದ್ದಾವ, ಹಿಂಸೆ ಪಡಿಸ್ತಿದಾರ, ನಿಮ್ಮ ಹೆಸರನ್ನ ಅಪಪ್ರಚಾರ ಮಾಡ್ತಿದಾರ, ನೀವು ಬೆಳೆಯೋದನ್ನ ನೋಡಿ ಸಹಿಸ್ಕೊಳಕ್ ಆಗ್ತಾ ಇಲ್ವಾ, ನಿಮ್ಮನ್ನ ಕೆಡಿಸ್ತಾ ಇದ್ದಾರ, ನಿಮ್ ಜೀವನ ಹಾಳು ಮಾಡ್ಬೇಕಂತ ಪ್ರಯತ್ನ ಪಡ್ತಿದಾರ, ಭಯಪಡಬೇಡ, ಧೈರ್ಯವಾಗಿರು. ದೇವರಿದ್ದಾನೆ. ಅಬ್ರಹಾಮನನ್ನ ಕಾಪಾಡಿದ ದೇವರು ನಮ್ಮನ್ನು ಕೂಡ ಕಾಪಾಡ್ತಾನೆ. ಅಲ್ಲಿ ಅಬ್ರಹಾಮನಿಗೂ ಅವಮಾನ ಆಗೈತೆ, ಅಬ್ರಹಾಮನಿಗೆ ಆದಂತ ಅವಮಾನ ನಮಗಾಗಿಲ್ಲ. ಅಬ್ರಹಾಮನ ಹೆಂಡತಿ ನಡ್ಕೊಂಡು ಹೋದಂಗೆ ನಮ್ಮ ಹೆಂಡತಿ ನಡ್ಕೊಂಡು ಹೋಗಿದ್ರೆ, ಅಲ್ಲ ನಮ್ಮ ಹೆಂಡತಿನ ಬೇರೆ ಯಾರಾದ್ರು ನೋಡಿದ್ರೆ ಸಾಕು, ನಮ್ಮ ಹೆಂಡತಿನ ಮಕ್ಕಳು ನೋಡಿದ್ರೆ ಸಾಕು, ನಮಗೆ ಸಹಿಸ್ಕೊಳಕ್ಕಾಗಲ್ಲ. ಅಬ್ರಹಾಮ ಯಾವ ಲೆವೆಲ್ ಸಹಿಸ್ಕೊಂಡ್ರಿ ಯೋಚನೆ ಮಾಡಿ. ಅಬ್ರಹಾಮನೇ ಸಹಿಸ್ಕೊಂಡಿದ್ದಾನೆ ಅಂದ್ರೆ ನಾವು ಸಹಿಸ್ಕೊಳ್ಳೋದು ದೊಡ್ಡದ? ಅಬ್ರಹಾಮ ನಂಬಿದ ದೇವರನ್ನೇ ನಂಬಿದೀವಲ್ಲ, ನಾವು ಕೂಡ ಸಹಿಸ್ಕೋಬೇಕು. ಅಂತ ಅವಮಾನ ನಮ್ಗೆ ಆಗಿಲ್ಲ, ಆಗೋದು ಇಲ್ಲ, ಅದಾಗ ದೇವ್ರು ಬಿಡೋದು ಇಲ್ಲ. ಧೈರ್ಯವಾಗಿರಿ. ಇಲ್ಲಿ ಬಹಳ ಮುಖ್ಯವಾಗಿ ಇದರ ಹಿನ್ನೆಲೆ ಸೈತಾನನ ಪ್ಲಾನ್ ಇದೆ. ಏನ್ ಪ್ಲಾನ್ ಇದೆ? ದೇವರನ್ನ ಆ ಕಾಲದಲ್ಲಿ ನಂಬಿದ್ದು ಅಬ್ರಹಾಮ ಒಬ್ಬನೇ. ದೇವರ ಗೌರವ ಉಳಿಬೇಕು, ಜಗತ್ತಿಗೆ ದೇವರ ಪರಿಚಯ ಆಗಬೇಕಂದ್ರೆ ಅಬ್ರಹಾಮನಿಂದಲೇ ಸಾಧ್ಯ. ಯಾಕಂದ್ರೆ ಯಾರು ನಂಬಿಲ್ಲ, ಆ ಕಾಲ ಎಲ್ಲ ವಿಗ್ರಹಮಯವಾಗಿದೆ, ವಿಗ್ರಹ ಆರಾಧನೆ ನಡೀತಾ ಇದೆ. ಈ ಸೈತಾನಿಗೇನು? ಅಬ್ರಹಾಮ ಒಬ್ಬನೇ ದೇವರನ್ನು ಬಿಟ್ಟು ಹೋಗ್ಬಿಟ್ರೆ ನಾನೇ ರಾಜ, ನಾನೇ ಮಂತ್ರಿ. ಯಾರ ಆಲೋಚನೆ? ಸೈತಾನನ ಆಲೋಚನೆ. ಅದಕ್ಕೆ ಅವನು ಈ ಫರೋಹನನ್ನ ಪ್ರೇರೇಪಣೆ ಮಾಡಿ, ಈ ಐಗುಪ್ತದವ್ರನ್ನ ಪ್ರೇರೇಪಣೆ ಮಾಡಿ ಸಾರಳನ್ನ ತಗೊಂಡೋಗಿ ಅರಮನೆಯಲ್ಲಿ ಇಟ್ಕೊಳ್ಳೋತರ, ಅಂದ್ರೆ ಫರೋಹ ಸಾರಳನ್ನ ತಗೊಂಡೋಗಿ ಅರಮನೆಯಲ್ಲಿ ಇಟ್ಕೊಳ್ಳೋತರ, ಅಬ್ರಹಾಮನಿಗೆ ಅವಮಾನ ಆಗೋ ತರ ಮಾಡಿದ್ದಾನೆ. ಈ ರೀತಿ ಅವಮಾನ ಆದ್ರೆ ಅಬ್ರಹಾಮ ದೇವರು ದೂಷಣೆ ಮಾಡ್ತಾನೆ, ದೇವರು ಬಿಟ್ಬಿಡ್ತಾನೆ. ಅವಾಗ ಇಡೀ ಜಗತ್ತಲ್ಲೇ ವಿಗ್ರಹ ಆರಾಧನೆ ಆಗುತ್ತೆ. ಐಗುಪ್ತದವರು ವಿಗ್ರಹ ಆರಾಧನೆ ಮಾಡ್ತಾರೆ, ಈ ಜಗತ್ತೇ ವಿಗ್ರಹ ಆರಾಧನೆ ಮಾಡ್ತತೆ. ಇದು ಸೈತಾನನ ಪ್ಲಾನು. ಅವನೆಷ್ಟೇ ಪ್ಲಾನ್ ಮಾಡ್ಲಿ, ತಲೆ ಕೆಳಗಡೆ ಮಾಡಿ ಪ್ಲಾನ್ ಮಾಡ್ಲಿ, ದೇವರು ಉದ್ದೇಶನೇ ಬೇರೆ ಇರುತ್ತೆ. ಅವನು ನಮ್ಮನ್ನ ಕಾಲು ಎಳೆದ್ರೆ ದೇವರು ನಮ್ಮನ್ನ ಕೈ ಹಿಡಿತಾನೆ. ನೋಡ್ರಿ ಎಷ್ಟು ಪ್ಲಾನ್ ಇದೆ ಸೈತಾನಿಗೆ. ಎಲ್ಲಿ ಹೋದ್ರೂ ಕೂಡ ದೇವರ ಪರಿಚಯ ಜಗತ್ತೆ ಆಗ್ಬಾರ್ದಂತ ಪ್ರತಿ ಜಾಗದಲ್ಲೂ ಕೂಡ ಅವನು ಕೆಲಸ ಮಾಡ್ತಾ ಇದ್ದಾನೆ. ನಮ್ಮ ಜೀವನದಲ್ಲಿ ಕೂಡ ಕೆಲವರು ನಾವು ಉದ್ಧಾರ ಆಗ್ಬಾರ್ದು, ಬೆಳಿಬಾರ್ದು, ಏಳಿಗೆ ಆಗ್ಬಾರ್ದು ಅಂತ ಅನೇಕ ಪ್ರಯತ್ನ ಮಾಡ್ತಿರ್ತಾರೆ. ಅವ್ರು ಮಾಡ್ಲಿ, ಅವ್ರು ಅದಕ್ಕಾಗಿ ಹುಟ್ಟಿದವರು. ಸೈತಾನ ಕೂಡ ಕೇಡು ಮಾಡ್ಲಿಕ್ಕೆ ಹುಟ್ಟಿದವನು, ದೇವರು ಕಾಪಾಡ್ಲಿಕ್ಕೆ ಬಂದಾತ. ದೇವರಿರೋದೇ ಕಾಪಾಡ್ಲಿಕ್ಕೆ, ದೇವ್ರು ಕಾಪಾಡ್ತಾನೆ. ಧೈರ್ಯವಾಗಿರಿ. ಅದೇ ರೀತಿಯಾಗಿ ಅಬ್ರಹಾಮ ಕೂಡ ಯಾಕಾದ್ರೂ ಬಂದು ಅಂತ ಅನ್ಕೊಂಡಿರ್ತಾನೆ. ನನಗೂ ಆ ಭಾವನೆ, ಆ ಫೀಲಿಂಗ್ ಆಗಿದೆ, ನಿಮ್ಗೂ ಆಗಿರ್ತತೆ. ದೇವ್ರ ಮುಂದೆ ಪ್ರಾರ್ಥನೆ ಮಾಡೋಣ, ಕಾಪಾಡ್ತಾನೆ. ಇದು ಖಚಿತ. ಧೈರ್ಯವಾಗಿರು. ಮುಂದಕ್ಕೆ ಹೋಗೋಣ. ಆದಿಕಾಂಡ 12ನೇ ಅಧ್ಯಾಯ 17, 18, 19, 20ನೇ ವಾಕ್ಯ ಓದಿ ನಾವು ಧ್ಯಾನ ಮಾಡಿ ಮುಗಿಸೋಣ. 17ನೇ ವಚನದಿಂದ, ಆದರೆ ಯೆಹೋವನು ಫರೋಹನಿಗೂ ಅವನ ಮನೆಯವರಿಗೂ ಅಬ್ರಹಾಮನ ಹೆಂಡತಿಯಾದ ಸಾರಳ ನಿಮಿತ್ತ ಬಹಳ ಉಪದ್ರವಗಳನ್ನು ಉಂಟು ಮಾಡಿ ಬಾಧಿಸಿದನು. ಆಗ ಫರೋಹನು ಅಬ್ರಹಾಮನನ್ನು ಕರೆಸಿ, ಯಾಕೆ ಹೀಗೆ ಮಾಡಿದೆ? ಹೆಂಡತಿ ಎಂದು ಯಾಕೆ ನನಗೆ ತಿಳಿಸಲಿಲ್ಲ? ತಂಗಿ ಎಂದು ಯಾಕೆ ಹೇಳಿದೆ? ಹೀಗೆ ಹೇಳಿದ್ದರಿಂದ ಆಕೆಯನ್ನು ಹೆಂಡತಿ ಆಗಲಿಕ್ಕೆ ತೆಗೆದುಕೊಂಡೆನಲ್ಲ. ಇಗೋ ನಿನ್ನ ಹೆಂಡತಿ, ಕರೆದುಕೊಂಡು ಹೋಗು ಎಂದು ಹೇಳಿ ಅವನ ವಿಷಯವಾಗಿ ತನ್ನ ಸೇವಕರಿಗೆ ಅಪ್ಪಣೆ ಕೊಡಲು ಅವರು ಅಬ್ರಹಾಮನನ್ನು ಅವನ ಹೆಂಡತಿಯನ್ನು ಅವನಿಗಿದ್ದ ಸರ್ವಸ್ವ ಸಹಿತವಾಗಿ ಸಾಗ ಕಳುಹಿಸಿದರು. ಆಮೇನ್. ಅವನು ಖುಷಿಯಾಗಿದ್ದ, ಸೂಪರ್ ಆಗಿರೋ ಹುಡುಗಿನ ಮದುವೆ ಆಗ್ತೀನಿ ಅಂತ ಖುಷಿಯಾಗಿದ್ದ. ಹೀರೋ ಎಂಟ್ರಿ ಆದ. ಯಾರು? ಏಸಪ್ಪ. ಅಬ್ರಹಾಮನ ಕಳಿಸ್ಬಿಟ್ರು, ನೀನು ಹೋಗಪ್ಪ,
ನೀ ಹೆಂಡತಿ ಕರ್ಕೊಂಡು ಹೋಗಂತಂದೇಳಿ ಕಳಿಸ್ಬಿಟ್ರು. ಯಾವಾಗ? ಹೀರೋ ಎಂಟ್ರಿ ಆದಾಗ. ಯಾವ ಹೀರೋ? ನಮ್ಮ ಏಸಪ್ಪ. ಏಸಪ್ಪ ಹೀರೋ, ನಿಜವಾದ ಹೀರೋ ಏಸುವೆ. ನನ್ನ ನಿಜವಾದ ಹೀರೋ ಏಸುವೆ. ಆತನೇ ಜಗತ್ತಿಗೆ ನಿಜವಾದ ಹೀರೋ, ಆತನೇ ದೇವರು. ಯಾವ ದೇವ್ರಿಲ್ಲ, ಏಸುವೆ ದೇವರು, ಏಸುವೆ ದೇವರು. ಹೌದು, ಹೀರೋ ಎಂಟ್ರಿ ಆದ ಸೀನ್ ಹೆಂಗಿರುತ್ತೆ? ಗಡ 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 ನಡೀದ ಫರೋಹ ಖುಷಿಯಾಗಿದ್ದ. ಅರಮನೆಗೆ ಸಾರಳನಿದ್ದಾಗ, ನಾನು ಸಾರಳ ಮದುವೆ ಆಗ್ತೀನಿ, ನನ್ನ ಹೆಸರು ಪ್ರಖ್ಯಾತಿಗೆ ಹೋಗುತ್ತೆ, ಏನೇನೋ ಕನಸು ಕಟ್ಕೊಂಡಿದ್ದ. ಇಲ್ಲಿ ಅಬ್ರಾಮ ಬಾಧೆ ಪಡ್ತಿದ್ದಾನೆ. ದೇವರು ಅಬ್ರಾಮನ ಬಾಧೆ ನೋಡಿ ಸುಮ್ಮನೆ ಇರ್ತಾನ? ದೇವರ ಮಾನ ಕಾಪಾಡಿದಂತ ಅಬ್ರಾಮ, ದೇವರ ಗೌರವ ಕಾಪಾಡಿದಂತ ಅಬ್ರಾಮ ನೋಡ್ಕೊಂಡು ಸುಮ್ಮನೆ ಇರ್ತಾನ ದೇವರು? ಅದೇ ರೀತಿ ನಾವು ಬಾಧೆ ಪಡುವಾಗ, ನಮ್ಗೆ ಅವಮಾನ ಆದಾಗ, ಕಣ್ಣೀರು ಸುರಿಸುವಾಗ ದೇವರು ಸುಮ್ಮನೆ ಇರಲ್ಲ. ಎಂಟ್ರಿ ಕೊಡ್ತಾನೆ ಹೀರೋ ಎಂಟ್ರಿ ಕೊಡ್ತಾನೆ. ನೋಡಿ, ಹೀರೋ ಎಂಟ್ರಿ ಕೊಟ್ಟಿದ್ದಾನೆ, ನಡಿಗೆ ಹೋಗಿದ್ದಾನೆ. ಯಾರು? ಫರೋಹ ಬಾಧೆ ಪಡಿಸಿದ. ಏನೇನು ನಷ್ಟ ಆಗೋಯ್ತು ಅಲ್ಲಿ? ರೋಗಗಳು ಬಂದಿರ್ತವೆ, ಕಾಯಿಲೆಗಳು ಬಂದಿರ್ತವೆ, ನಷ್ಟ ಆಗೋಗಿರ್ತತೆ, ಆಸ್ತಿ ನಷ್ಟ ಆಗೋಗಿರ್ತತೆ. ಕನಸಿನಲ್ಲಿ ಭಯನೂ ಬಂದಿರ್ತತೆ. ಅಭಿಮೇಲಕನಿಗೆ ಕನಸಿನಲ್ಲಿ ಹೋಗಿ, ಅಭಿಮೇಲಕ, ಅವನು ಪ್ರವಾದಿ, ಆಕೆ ಮುತ್ತೈದೆ, ಕಳಿಸ್ಕೊಡು, ಸಾಯಿಸ್ತೀನ ಅಂತ ಹೇಳ್ತಾನಲ್ಲ, ಆ ರೀತಿಯಾಗಿ ವಾರ್ನಿಂಗ್ ಕೊಟ್ಟಿರ್ತಾನ. ಯಾಕೊಬ್ಬನ ವಿಷಯವಾಗಿ ಲಾಭನಿಗೆ ವಾರ್ನಿಂಗ್ ಕೊಡ್ತಾನೆ, ಲಾಭನ್ ತೊಟೆ ಪಿಟಕ್ ಅನ್ಬಾರ್ದು, ಸೈಲೆಂಟ್ ಆಗಿರ್ಬೇಕು ನೀನಂತಂದೇಳಿ ವಾರ್ನಿಂಗ್ ಕೊಟ್ಟಿರ್ತಾನ. ಎಲ್ಲಿ? ಫರೋಹನಿಗೆ. ಹಂಗಿರುತ್ತೆ ನಮ್ಮ ದೇವರ ವಾರ್ನಿಂಗ್, ಆ ರೀತಿ ಇರುತ್ತೆ ನಮ್ಮ ದೇವರು ವಾರ್ನಿಂಗ್ ಕೊಟ್ರೆ. ಫರೋಹನಿಗೆ ಬಾಧೆ ಪಡಿಸ್ತಿದ್ದಾನೆ, ಉಪದ್ರವ ಆಗ್ತಾ ಇದೆ, ಕನಸಿನಲ್ಲಿ ಬಂದು ಭಯ ಪಡಿಸ್ತಿದ್ದಾನೆ. ರೋಗಗಳು, ಕಾಯಿಲೆಗಳು, ಗಲಾಟೆ, ಜಗಳ, ಯುದ್ಧಗಳು ಸಂಭವಿಸುವಂತ ಕನಸುಗಳು ಬರ್ತಾ ಇದ್ದಾವೆ. ಐಗುಪ್ತ ದೇಶದಲ್ಲಿ ಫರೋಹ ಇಸ್ರೇಲ್ನ ಬಾಧೆ ಪಡಿಸಿದಾಗ ದೇವರು ಮೋಶೆ ಆರೋನ್ ಕಳಿಸಿ ಇಸ್ರೇಲ್ರನ್ನ ಐಗುಪ್ತ ದೇಶದಿಂದ ಕಳಿಸ್ಕೊಡು, ಬಿಡು, ಹೋಗ್ತೀವಂತ ಅಂದಾಗ ಫರೋಹ ಬಿಡ್ಲಿಲ್ಲ. ಅವಾಗ ದೇವರು ಎಂಟ್ರಿ ಕೊಟ್ಟ ನೋಡು, ಅಲ್ಲಿ ಕೂಡ ಎಂಟ್ರಿ ಕೊಡ್ತಾ ದೇವರು ಕೊಟ್ಟು ಮೋಶೆ ಆರೋನ್ ಮೂಲಕವಾಗಿ ಉಪದ್ರವ ಪಡಿಸ್ತಾನೆ ಫರೋಹನನ್ನ ಮತ್ತೆ ಐಗುಪ್ತದವರನ್ನ. ಗದ ನಡಿಗೋದ್ರು, ದೇಶ ನಷ್ಟ ಆಗೋಯ್ತು, ಚೊಚ್ಚಲ ಮಕ್ಕಳೆಲ್ಲ ಸತ್ತೋದ್ರು. ಅವಾಗ ನಿಜವಾದ ಹೀರೋ ಯೇಸು ಅಂತ ಗೊತ್ತಾಯ್ತು. ಅಲ್ಲಿ ಕೂಡ ಯೆಹೋವನೇ ದೇವರು ಅಂತ ಗೊತ್ತಾಯ್ತು. ಯಾರಿಗೆ? ಫರೋಹನಿಗೆ. ಫರೋಹಗಳು ತಮಗೆ ತಾವೇ ದೇವರಂತ ಮೆರಿತಾ ಇರ್ತಾರೆ, ಅವ್ರಿಗೆ ಅವರೇ ದೇವರು, ಅವ್ರನ್ನ ದೇವರಂತ ಪೂಜೆ ಮಾಡಬೇಕು ಫರೋಹಗಳನ್ನ. ಅವನು ಅಲ್ಲಿಗಂಟ ನಾನು ದೇವರು ಅಂತ ಅನ್ಕೊಂಡಿದ್ದ. ಯಾವಾಗ ನಮ್ಮ ಹೀರೋ ಎಂಟ್ರಿ ಕೊಟ್ಟ ತಕ್ಷಣ ಅವಾಗ ಅವನು ಅನ್ಕೊಂಡ, ನಾನು ಹೀರೋ ಅಲ್ಲ, ನಾನು ಜೀರೋ, ಅಬ್ರಹಾಮನ ದೇವರೇ ನಿಜವಾದ ಹೀರೋ ಅಂತ ಅನ್ಕೊಂಡಿರ್ತಾನೆ. ಹಂಗಿರುತ್ತೆ ನಮ್ಮ ದೇವರ ಮಹಿಮೆ. ಬಾಧೆ ಪಡಿಸಿದಾಗ ಅಬ್ರಾಹ್ಮನ್ನ ಕರೆಸಿ, ಏನಯ್ಯ ಅಬ್ರಾಹ್ಮ, ತಂಗಿ ಅಂತ ಹೇಳಿದಕ್ಕೆ ತಾನೇ ಕರ್ಕೊಂಡು ಬಂದೆ, ಹೆಂಡ್ತಿ ಅಂತ ಹೇಳಿದ್ರೆ ನಾನು ಕರ್ಕೊಂಡು ಬರ್ತಿದ್ದೇನಯ್ಯ, ತಂಗಿ ಅಂದಿದ್ದಕ್ಕೆ ನನ್ನ ಹೆಂಡ್ತಿನ ಮಾಡ್ಕೊಳಕ್ ಕರ್ಕೊಂಡು ಬಂದೆ, ತಗೊಂಡೋಗಯ್ಯ, ನಿನ್ನ ಸವಾಸ ಬೇಡ, ನೀನು ಈ ಊರಾಗಿರ್ಬೇಡ, ನಮ್ಮ ಪಟ್ಟಣದಾಗ ನಮ್ಮ ದೇಶದಾಗಿರ್ಬೇಡ, ಹೋಗು ನೀನಂತಂದು ಹೇಳಿ ಕಳಿಸಿದ. ನೋಡ್ರಿ, ಸಾರಳ ವಾಪಸ್ ಸಿಕ್ಲು ಅಬ್ರಾಹ್ಮನಿಗೆ. ಜೊತೆಗೆ ಕುರಿದನ, ಒಂಟೆಗಳು, ಕತ್ತೆಗಳು, ದಾಸದಾಸಿಯರು, ಅವಮಾನ ಜೊತೆಗೆ ಬಹುಮಾನ ಕೂಡ ಸಿಕ್ಕಿದೆ. ಅಬ್ರಹಾಮನಿಗೇನು ಅದೇ ಸಾರಳ ನಿಮಿತ್ತವಾಗಿ ಬಹುಮಾನ ಸಿಕ್ಕಿದೆ ಫರೋಹನಿಂದ. ಅದೇ ಸಾರಳ ನಿಮಿತ್ತವಾಗಿ ಫರೋಹನಿಗೆ ದೇವರಿಂದ ಉಪದ್ರವ ಸಿಕ್ಕಿದೆ. ದೇವರು ಅಬ್ರಹಾಮನ ಗೌರವವನ್ನ ಕಾಪಾಡಿದ. ಕಾರಣ ಏನು? ಯಾಕೆ ದೇವರು ಅಬ್ರಹಾಮನನ್ನ ಕೈ ಬಿಡ್ಲಿಲ್ಲ? ಅಬ್ರಹಾಮನ ಗೌರವನ ಕಾಪಾಡಿದಲ್ಲ, ಪ್ರಾರ್ಥನೆ ಮಾಡದೆ ಬಂದ, ಹೇಳ್ದಲೇ ಬಂದ. ಯಾರು? ಅಬ್ರಾಮ, ಕಾನಾನ್ ದೇಶದಿಂದ ಐಗುಪ್ತಕ್ಕೆ. ಆದ್ರೂ ದೇವರು ಅಬ್ರಾಹ್ಮನ ಗೌರವ ಕಾಪಾಡಿದ. ಯಾಕೆಂದ್ರೆ ಅಬ್ರಹಾಮ ದೇವರು ನಂಬಿದಾಗ ಇಡೀ ಜಗತ್ತಿಗೆ ಯಾರು ನಂಬಿರ್ಲಿಲ್ಲ, ಅಬ್ರಾಹ್ಮ ಒಬ್ಬನೇ ನಂಬಿದ್ದು. ಅಬ್ರಹಾಮನ ತಂದೆ ಮನೆಯವರು ಕೂಡ ವಿಗ್ರಹ ಆರಾಧಕರು. ಅವ್ರ ತಂದೆ ವಿಗ್ರಹ ಮಾಡ್ತಿದ್ರೆ ಅಬ್ರಹಾಮನ ಮನಸ್ಸಿನಲ್ಲಿ ವೇದನೆ ಉಂಟಾಗ್ತಿತ್ತು. ಯಾರು ನಿಜವಾದ ದೇವರು? ನಮ್ಮಪ್ಪ ಗೊಂಬೆಗಳನ್ನು ಮಾಡ್ತಾನೆ, ವಿಗ್ರಹಗಳನ್ನು ಮಾಡ್ತಾನೆ, ಮೂರ್ತಿಗಳನ್ನ ಮಾಡ್ತಾ ಇದ್ದಾನೆ. ಜನರು ಅವುಗಳನ್ನ ತಲೆ ಮೇಲೆ ಹೊತ್ಕೊಂಡು ಹೋಗ್ತಿದ್ದಾರೆ. ಅವಕ್ಕೆ ಕಣ್ಣಿದೆ ನೋಡ್ತಿಲ್ಲ, ಕಾಲಿದೆ ನಡೀತಾ ಇಲ್ಲ, ಜನರೇ ಹೊತ್ಕೊಂಡು ಹೋಗ್ಬೇಕು, ಅವುಗಳಿಗೆ ಅಡ್ಡ ಬೀಳ್ತಾರೆ. ಇಂಥ ದೇವರು ಆಕಾಶದಲ್ಲಿ ನಕ್ಷತ್ರ ಇಡ್ಲಿಕ್ಕೆ ಸಾಧ್ಯನಾ? ಇಂಥ ದೇವರು ಸಮುದ್ರದಲ್ಲಿ ನೀರಿಡ್ಲಿಕ್ಕೆ ಸಾಧ್ಯನಾ? ಇಂಥ ದೇವರು ಈ ಸೃಷ್ಟಿನೆಲ್ಲ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯನಾ? ಅಲ್ಲ. ಬೇರೆ ಯಾರೋ ನಿಜವಾದ ದೇವ್ರು ಇರಬೇಕು. ಆ ದೇವ್ರು ಯಾರೋ ಗೊತ್ತಿಲ್ಲ, ಆ ದೇವ್ರು ಯಾರೋ ಅಂತಂದೇಳಿ ಆ ದೇವರ ಅನ್ನ ಹಂಬಲಿಸ್ತಾ ಇದ್ದ, ಹೃದಯದಲ್ಲಿ ಹುಡುಕ್ತಾ ಇದ್ದ ಅಬ್ರಹಾಮ. ಪ್ರತಿದಿನ ಆಕಾಶ ನೋಡ್ಕೊಂಡು ಆಕಾಶದಲ್ಲಿ ನಕ್ಷತ್ರ ಇಟ್ಟ ದೇವ್ರು ಯಾರು, ನನಗೆ ಆ ದೇವ್ರ ಬಗ್ಗೆ ಗೊತ್ತಾಗಬೇಕಲ್ಲ ಅಂತಂದೇಳಿ ಹಂಬಲಿಸ್ತಿದ್ದ, ತವಕ ಪಾಡ್ತಿದ್ದ ಅಬ್ರಹಾಮ. ಹುಡುಕ್ತಿದ್ದ ದೇವ್ರನ್ನ ಹುಡುಕಿದ್ರೆ ಸಿಗ್ತಾನೆ,
ಹುಡುಕುವವರಿಗೆ ದೇವರು ಸಿಗ್ತಾನೆ. ಅವಾಗ ದೇವ್ರು ಬಂದ, ಅಬ್ರಹಾಮನೇ ಅಂದ. ಅವಾಗ ಅಬ್ರಹಾಮ ಗಾಬರಿ ಆಗ್ತಾನೆ. ಯಾರು ನೀನು? ಅಬ್ರಹಾಮನೇ, ಆಕಾಶದಲ್ಲಿ ನಕ್ಷತ್ರ ಇಟ್ಟವ್ರು ಯಾರಂತ ನೀನು ಯೋಚನೆ ಮಾಡ್ತಿದ್ದಲ್ಲ, ಆಕಾಶದಲ್ಲಿ ನಕ್ಷತ್ರ ಇಟ್ಟವನು ನಾನೇ, ಈ ಸರ್ವ ಸೃಷ್ಟಿಯನ್ನು ಸೃಷ್ಟಿಸಿದ ಸೃಷ್ಟಿಕರ್ತ ನಾನೇ ಅಂತಂದು ಹೇಳ್ತಾನೆ. ನಿಜವಾಗ್ಲು? ಹೌದು, ನಿಜವಾಗ್ಲು. ನೀನ್ ಬೇಕಾದ್ರೆ ನಿನಗೇನಾರ ಡೌಟ್ ಇದ್ರೆ ನನ್ನನ್ನು ಪರೀಕ್ಷೆ ಮಾಡು ಅಂತಂದು ಹೇಳಿ ಅಬ್ರಾಹ್ಮನಿಗೆ ದೇವ್ರು ಹೇಳಿದಾಗ, ಅಬ್ರಾಹ್ಮ ಹೌದಾ, ಹಂಗಾರೆ ಈ ಸಮುದ್ರ ಇಟ್ಟದ್ದು ನೀನೇನಾ? ಈ ಸಮುದ್ರದಲ್ಲಿ ನೀರು ನೀನೇ ಇಟ್ಟಿದ್ದು ಅಂತ ಅಬ್ರಾಹ್ಮ ಕೇಳ್ತಾನೆ ದೇವ್ರನ್ನ. ಅವಾಗ ದೇವ್ರು ಹೇಳ್ತಾನೆ, ಹೌದು ನಾನೇ ಇಟ್ಟಿದ್ದು ನೀರ್ನ. ಹಾಗಾದ್ರೆ ಈ ನೀರೆಲ್ಲ ವಾಪಸ್ ಹೋಗ್ಲಿ, ಹಿಂಗೆ ಹೋಗ್ಲಿ, ಇಲ್ಲದಂಗೆ ಆಗ್ಲಿ ಅಂತ ಅಬ್ರಹಾಮ ದೇವರಿಗೆ ಹೇಳ್ತಾನೆ, ಆ ರೀತಿ ಮಾಡಂತ. ಅವಾಗ ದೇವರು ಅದೇ ರೀತಿ ಮಾಡ್ತಾನೆ. ನೀರೆಲ್ಲ ಹಿಂದಕ್ಕೆ ಹೋಗ್ತವೆ, ವಾಪಸ್ ಹೋಗ್ತವೆ, ಹಿಂಗೆ ಹೋಗ್ತವೆ. ಅಬ್ರಹಾಮನ್ಗೆ ಆಶ್ಚರ್ಯ ಆಗುತ್ತೆ. ಮತ್ತೆ ಅಬ್ರಹಾಮ ನೋಡಿ, ನಿಜವಾಗ್ಲೂ ನೀನ್ ದೇವರಾದ್ರೆ ಆ ಹಿಂದಕ್ಕೆ ಹೋದಂತ ನೀರು ತಿರುಗಿ ವಾಪಸ್ ಬರಮಾಡಿ ಮೊದಲು ಯಾವ ರೀತಿ ಇದ್ವೋ ಅದೇ ರೀತಿ ಇರುವಂತೆ ಮಾಡಂದಾಗ ದೇವ್ರು ಮಾಡ್ತಾನೆ, ಅದೇ ರೀತಿ ಮಾಡ್ತಾನೆ. ಅಬ್ರಹಾಮ ಮತ್ತೆ ಆಶ್ಚರ್ಯ ಆಗೋಯ್ತು. ಇದಾದ್ಮೇಲೆ ಅಬ್ರಹಾಮ ಆ ಬೆಟ್ಟ ಗುಡ್ಡ ಪರ್ವತ ಶಿಖರಗಳೆಲ್ಲ ಈ ಭೂಮಿ ಮೇಲೆ ಇಟ್ಟಿದ್ದು ನೀನೇನಾ ಅಂತ ಕೇಳ್ತಾನೆ. ಹೌದು ನಾನೇ ಇಟ್ಟಿದ್ದು. ಅದಕ್ಕೇನಿವಾಗ? ಏನಿಲ್ಲ, ನೀನೇ ಇಟ್ಟಿದ್ದಾದ್ರೆ ಆಕಾಶದಿಂದ ಬೆಂಕಿ ಸುರಿಸಿ ಅವನ್ನೆಲ್ಲ ಸುಟ್ಟು ಬಿಡು, ಬೆಂಕಿ ಒತ್ತಿ ಉರಿಲ್ಲ ಅಂದಾಗ ದೇವ್ರು ಅದೇ ರೀತಿ ಮಾಡ್ತಾನೆ. ಅವಾಗ ಅಬ್ರಹಾಮಗ ಮತ್ತೆ ಆಶ್ಚರ್ಯ ಆಗುತ್ತೆ. ಅಬ್ರಹಾಮ ದೇವ್ರಿಗೆ ಹೇಳ್ತಾನೆ, ಸರಿ ಈಗ ಮಳೆ ಸುರಿಸಿ ಆ ಬೆಂಕಿನೆಲ್ಲ ಆರಿಸು, ತಣ್ಣಗೆ ಮಾಡ ಅಂದಾಗ ದೇವ್ರು ಮಳೆ ಸುರಿಸಿ ಆ ಬೆಂಕಿನೆಲ್ಲ ಆರಿಸ್ತಾನೆ, ತಣ್ಣಗೆ ಮಾಡ್ತಾನೆ. ಬೆಂಕಿ ಎಲ್ಲ ನಂದೇ ಹೋಗುತ್ತೆ. ಅಬ್ರಹಾಮ ನಿಜವಾಗ್ಲು ನೀನೇ ದೇವ್ರು ಅಂತಂದು ಹೇಳಿ ಅಂತಾನೆ. ಇನ್ನ ಒಂದೇ ನನಗೆ ಡೌಟ್ ಇದೆ ಅಂತಂದು ಹೇಳಿ ಅಬ್ರಹಾಮ ಹೇಳ್ತಾನೆ ದೇವ್ರಿಗೆ. ಆಯ್ತು ಕೇಳು, ನೀನು ಇನ್ನ ಮತ್ತೆ ಪರೀಕ್ಷೆ ಮಾಡೋಣ ಅಂದಾಗ, ಏನಿಲ್ಲ ಆಕಾಶದ ನಕ್ಷತ್ರ ಇದೆವಲ್ಲ, ಆ ನಕ್ಷತ್ರ ಇಟ್ಟಿದ್ದು ನೀನೇನಾ ಅಂತ ಕೇಳ್ತಾನೆ ದೇವ್ರನ್ನ ಅಬ್ರಹಾಮ. ಹೌದು ನಾನೇ. ಹಾಗಾದ್ರೆ ಆ ನಕ್ಷತ್ರಗಳೆಲ್ಲ ಮಾಯ ಆಗೋಗ್ಬಿಡ್ಲಿ, ಅವ ಅಲ್ಲಿ ಇರಬಾರ್ದು ಅಂದಾಗ ದೇವ್ರ ಆ ನಕ್ಷತ್ರಗಳೆಲ್ಲ ತೆಗೆದು ಬಿಡ್ತಾನೆ, ಮಾಯ ಆಗೋಗ್ತವೆ. ಅವಾಗ ಅಬ್ರಹಾಮ ಗಾಬರಿ ಆಗ್ತಾನೆ. ಗಾಬರಿ ಆಗಿ ಆ ನಕ್ಷತ್ರ ಮತ್ತೆ ಬರಮಾಡು, ಅವೆಲ್ಲಿದ್ವು ಅಲ್ಲೇ ಇರಲಿ ಅಂದಾಗ ದೇವ್ರು ಮತ್ತೆ ಆ ನಕ್ಷತ್ರಗಳು ಅದೇ ಸ್ಥಾನದಲ್ಲಿ ಬರಮಾಡ್ತಾನ. ಅವಾಗ ಅಬ್ರಹಾಮ ನಿಜವಾಗ್ಲೂ ನೀನೇ ಸರ್ವಶಕ್ತನು ಸೃಷ್ಟಿಕರ್ತನು ಅಂತಂದು ಹೇಳಿ ಅಬ್ರಹಾಮ ದೇವರಿಗೆ ನಮಸ್ಕಾರ ಮಾಡಿ ಅಡ್ಡೆ ಬೀಳ್ತಾನೆ. ನನಗೆ ಕಾಣಿಸ್ಕೊಂತ ಹೇಳ್ತಾನೆ ಅಬ್ರಹಾಮ, ಇಲ್ಲ ಟೈಮ್ ಬಂದ ನಾನು ಕಾಣಿಸ್ಕೊಳ್ತೀನಿ, ನಾನು ನಿನಗೆ ಟೈಮ್ ಬಂದ ಕಾಣಿಸ್ಕೊಳ್ತೀನಿ, ದರ್ಶನ ಕೊಡ್ತೀನಿ. ಈಗ ನೀನು ನನ್ನ ಪರೀಕ್ಷೆ ಮಾಡಿದಲ್ಲ, ನೀನು ಹೇಳ್ದಂಗ ನಾನು ಕೇಳಿದ್ನಲ್ಲ, ಈಗ ನಾನು ಹೇಳ್ದಂಗ ನೀನು ಕೇಳಬೇಕು ಅಂದಾಗ ಅಬ್ರಹಾಮ ಹೇಳ್ತಾನ, ಹೇಳು ದೇವ್ರೆ ನೀನು ಹೇಳ್ದಂಗ ನಾನು ಮಾಡ್ತೀನಿ ಅಂದಾಗ, ಏನಿಲ್ಲ ಈ ನಿನ್ನ ಸ್ವದೇಶ ಬಿಡು, ನಿನ್ನ ಸ್ವಂತ ತಂದೆ ತಾಯಿನ ಬಿಡು, ನಿನ್ನ ಬಂಧು ಬಳಗನ ಬಿಟ್ಟು ಆಗ ನೋಡು ದರ್ಶನದಲ್ಲಿ ನಾನು ತೋರಿಸ್ತೀನಿ ದೇಶ, ಆ ದೇಶಕ್ಕೆ ಹೋಗು, ಆ ಮಾರ್ಗದಲ್ಲಿ ಹೋಗು ಅಂತಂದೇಳಿ ದೇವ್ರು ಹೇಳಿದಾಗ ದೇವ್ರು ಹೇಳ್ತಾನೆ, ಆ ಮಾರ್ಗದಲ್ಲಿ ಹೋಗು, ನಿನ್ನನ್ನು ಆಶೀರ್ವಾದ ಮಾಡ್ತೀನಿ, ನಿನ್ನ ಆಶೀರ್ವಾದ ನಿಧಿ ಆಗ್ತೀಯ, ಭೂಲೋಕದ ಅನೇಕ ಕುಲಗಳಿಗೆ ನಿನ್ನ ಮೂಲಕ ಆಶೀರ್ವಾದ ಬರತರ ಮಾಡ್ತೀನಿ ನಾನು, ನೀನು ಆ ದೇಶಕ್ಕೆ ಹೋಗು ಅಂದಾಗ ಆಗ ಅಬ್ರಹಾಮ ದೇವರ ಮಾತನ್ನ ನಂಬಿ ಊರು ಪಟ್ಟಣದಿಂದ ಕಾನಾನ್ ದೇಶಕ್ಕೆ ಬರ್ತಾನೆ. ಅಬ್ರಹಾಮನ ನಿಮಿತ್ತನೇ, ಅಬ್ರಹಾಮನ ಮೂಲಕನೇ ಆ ಕಾಲದಲ್ಲಿ ಇಡೀ ಜಗತ್ತಿಗೆ ಯೆಹೋವ ದೇವರು ಸೃಷ್ಟಿಕರ್ತ ಅಂತ ಗೊತ್ತಾಗಿದ್ದು, ನಿಜವಾದ ದೇವರು ಜೀವ ಸ್ವರೂಪನ ದೇವರು ಇದ್ದಾನಂತಂದು ಹೇಳಿ ಇಡೀ ಜಗತ್ತಿಗೆ ಗೊತ್ತಾಗಿದ್ದು ಅಬ್ರಹಾಮನಿಂದಲೇ. ಅಬ್ರಹಾಮನೇ ದೇವರ ಗೌರವ ಕಾಪಾಡಿದ್ದು, ದೇವರ ಹೆಸರನ್ನ ಉಳಿಸಿದ್ದು. ಆ ಕಾಲದಲ್ಲಿ ಯಾರು ಕೂಡ ಯೆಹೋವ ದೇವರನ್ನ ಆರಾಧನೆ ಮಾಡ್ತಿದ್ದಿಲ್ಲ. ಪ್ರತಿ ಮನೆಯಲ್ಲೂ ನೋಡಿದ್ರೆ ವಿಗ್ರಹ ಆರಾಧನೆ ಇತ್ತು. ಅದಕ್ಕೆ ದೇವರು ಅಬ್ರಹಾಮನ ಹೆಸರನ್ನ ಪ್ರಖ್ಯಾತಿಗೆ ತಂದ, ತನ್ನ ಸ್ನೇಹಿತನನ್ನಾಗಿ ಮಾಡಿಕೊಂಡ, ಅಬ್ರಹಾಮನ ಆಶೀರ್ವಾದ ಮಾಡಿದ. ಪ್ರತಿ ಟೈಮಲ್ಲಿ ಅಬ್ರಹಾಮನ ಹೆಸರನ್ನ ನೆನಪು ಮಾಡಿಕೊಂಡು ಇಸ್ರೇಲರನ್ನ ಕಾಪಾಡ್ತಾ ಬಂದ. ಯಾಕೆ? ಅಬ್ರಹಾಮ ದೇವರ ಹೆಸರನ್ನ ಕಾಪಾಡಿದ, ದೇವರ ನಾಮನ ಪ್ರಖ್ಯಾತಿಗೆ ತಂದ, ದೇವರ ನಾಮನ ಪರಿಚಯ ಮಾಡಿಸಿದ. ಯೆಹೋವ ಇದ್ದಾನೆ, ಯೆಹೋವ ದೇವರು ಇದ್ದಾರೆ ಅಂತ ಇಡೀ ಜಗತ್ತಿಗೆ ಪರಿಚಯ ಮಾಡಿಸಿದ. ಕಾನಾನ್ ದೇಶದಾಗಲಿ, ಇಲ್ಲಿ ಐಗುಪ್ತದಲ್ಲಿ ಫರೋಹನಿಗಾಗ್ಲಿ ಯಾರಿಂದ ಗೊತ್ತಾಯ್ತು ಯೆಹೋವ ದೇವರು ಇದ್ದಾನೆ ಅಂತ? ಅಬ್ರಹಾಮನಿಂದನೇ ಗೊತ್ತಾಯ್ತು. ಅಬ್ರಹಾಮ ಯೆಹೋವ ದೇವರ ಗೌರವ ಕಾಪಾಡಿದಕ್ಕೆ ಯೆಹೋವ ದೇವರು ಐಗುಪ್ತದಲ್ಲಿ ಅಬ್ರಹಾಮನ ಗೌರವ ಕಾಪಾಡಿದ. ನಾವು ದೇವರ ಗೌರವ ಕಾಪಾಡೋರಾಗಿರ್ಬೇಕು. ನಮ್ಮ ದೇಹದಲ್ಲಿ ದೇವರ ಪ್ರಭಾವ ಗೊತ್ತಾಗಬೇಕು ಜಗತ್ತಿಗೆ. ನಮ್ಮ ನಡೆಯಲ್ಲಿ ನುಡಿಯಲ್ಲಿ ದೇವರ ಪ್ರಭಾವ ಜಗತ್ತಿಗೆ ಗೊತ್ತಾಗಬೇಕು. ದೇವರ ಮಾನ ಕಳೆಯೋರಾಗಿರ್ಬಾರ್ದು, ದೇವರ ಗೌರವ ಕಾಪಾಡೋರಾಗಿರ್ಬೇಕು. ಅಬ್ರಹಾಮನಂತೆ ಅಬ್ರಹಾಮನ ಕಾಪಾಡಿದ. ಸಾರಳ ಹೃದಯ ಸುಂದರವಾಗಿದೆ, ಅದಕ್ಕೆ ದೇವರು ಎಂಟ್ರಿ ಕೊಟ್ಟು ಸಾರಳನ್ನ ಫರೋನ ಕೈಯಿಂದ ಬಿಡಿಸ್ಕೊಂಡು ಬಂದ. ನಾವು ಕೂಡ ಒಂದು ಕಾಲದಲ್ಲಿ ಯೇಸು ಸ್ವಾಮಿ ನಂಬೋದಕ್ಕಿಂತ ಮುಂಚಿತವಾಗಿ ಯಾರಿಗೆ ದಾಸರಾಗಿದ್ವಿ? ಸೈತಾನನಿಗೆ ದಾಸರಾಗಿದ್ವಿ, ಸೈತಾನನಿಗೆ ಹೆಂಡತಿಯರಾಗಿದ್ವಿ, ಸೈತಾನನ ಬಂಧನದಲ್ಲಿದ್ವಿ, ಸೈತಾನನ ಅಂಡರಲ್ಲಿದ್ವಿ. ಅವನು ನಮ್ಮನ್ನ ಹೆಂಡತಿಯರನ್ನಾಗಿ ಮಾಡ್ಕೊಂಡಿದ್ದ.
ನಮ್ಮನ್ನ ದಾಸತ್ವದಲ್ಲಿ ಇಟ್ಕೊಂಡಿದ್ದ. ಯೇಸು ಸ್ವಾಮಿ ಪರಲೋಕದಿಂದ ಭೂಲೋಕಕ್ಕೆ ಬಂದು ನಮಗಾಗಿ ರಕ್ತ ಸುರಿಸಿ ತಾನು ಕುರುಪಿಯಾಗಿ ಮುಳ್ಳಿನ ಕೀಟ ಧರಿಸಿಕೊಂಡು ಸಿಲುಬೆಯಲ್ಲಿ ಮಳೆ ಹೊಡಿಸ್ಕೊಂಡು ಆತ ಬಾಧೆ ಪಟ್ಟು ಆತ ಉಪದ್ರವ ಪಟ್ಟು ನಮಗೋಸ್ಕರ ಆತ ಹಿಂಸೆ ಅನುಭವಿಸಿ ಇಲ್ಲಿ ಸಾರಳನ್ನ ದೇವರು ಬಿಡಿಸ್ಕೊಂಬರಕ್ಕೆ ಫರೋಹನನಿಗೆ ಉಪದ್ರವ ಪಡಿಸಿದ, ಫರೋಹನನನ್ನ ಬಾಧೆ ಪಡಿಸಿದ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ಯೇಸು ಸ್ವಾಮಿ ನಮಗೋಸ್ಕರ ಬಾಧೆ ಪಟ್ಟ, ನಮಗೋಸ್ಕರ ಉಪದ್ರವವನ್ನು ಹೊಂದಿದ, ಹಿಂಸೆ ಪಟ್ಟ. ನಾವು ಅಬ್ರಹಾಮ ಸಾರಳಿಗಿಂತ ನಾವು ಧನ್ಯರು. ಯಾರ ಮೂಲಕ? ಯೇಸು ಸ್ವಾಮಿ ಮೂಲಕ ನಮಗೆ ಇವತ್ತು ಧನ್ಯತೆ ಇದೆ, ರಕ್ಷಣೆ ಇದೆ ಅಂದ್ರೆ ನಮ್ಮ ಪುಣ್ಯ ಕಾರ್ಯಗಳಿಂದಲ್ಲ, ನೀತಿ ಕಾರ್ಯಗಳಿಂದಲ್ಲ, ಯೇಸು ಸ್ವಾಮಿಯ ತ್ಯಾಗದಿಂದ. ಅಬ್ರಹಾಮನೇ ದೇವರ ಗೌರವ ಕಾಪಾಡ ಅಂದ್ರೆ ನಾವು ಯಾವ ಲೆವೆಲ್ಗೆ ದೇವರ ಗೌರವ ಕಾಪಾಡಬೇಕು? ನರಕಕ್ಕೆ ಪಾತ್ರರು, ಸೈತಾನನ ದಾಸತ್ವದಲ್ಲಿ ಇದ್ದವರು ಇವತ್ತು ದೇವರ ಮಕ್ಕಳಾಗಿದ್ದೀವಿ, ಕ್ರಿಸ್ತನೇ ಮಕ್ಕಳಾಗಿದ್ದೀವಿ, ಪರಲೋಕಕ್ಕೆ ಬಾಧ್ಯಸ್ಥರಾಗಿದ್ದೀವಿ, ನರಕದಿಂದ ಬಿಡುಗಡೆ ಆಗಿದೆ. ಯೇಸು ಸ್ವಾಮಿ ಸತ್ತದ್ರಿಂದ ಪಾತಾಳಕ್ಕೆ ಆತ ಹೋದ, ನಮ್ಮ ಬದಲಿಗೆ ಆತ ಬಲಿಯಾದ. ನಾವೆಷ್ಟು ಕಾಪಾಡಬೇಕು ಇವಾಗ ಈ ಕಾಲದಲ್ಲಿ ಯೇಸುವಿನ ಗೌರವವನ್ನ? ನಮ್ಮ ನಡತೆಯಲ್ಲಿ, ನುಡಿಯಲ್ಲಿ ಸುವಾರ್ತೆ ಹೇಳ್ತಾ ದೇವ್ರ ಗೌರವ ಕಾಪಾಡಿದ್ರೆ ದೇವ್ರು ನಮ್ಮ ಗೌರವ ಕಾಪಾಡ್ತಾನೆ. ನಮ್ಮನ್ನ ಆತ ಉಳಿಸಿದಕ್ಕೋಸ್ಕರ ಆದ್ರೂ ಆ ಋಣನಾದ್ರೂ ತೀರಿಸ್ಕೋಬೇಕು ನಾವು, ಆತನ ಗೌರವ ಕಾಪಾಡಿ. ಇಲ್ಲಿ ಅಬ್ರಹಾಮ ಬೇಕು ದೇವರಿಗೆ. ಅಬ್ರಹಾಮ ದೇವರ ಹೆಸರು, ಯೆಹೋವ ದೇವರ ಹೆಸರು ಜಗತ್ತಿಗೆ ಗೊತ್ತಾಗಬೇಕಂದ್ರೆ ಅಬ್ರಹಾಮ ಬೇಕು. ಅದೇ ರೀತಿ ನೋಡ್ರಿ, ಹೊಸ ಒಡಂಬಡಿಕೆಯಲ್ಲಿ ಪೇತ್ರ ಹಿಂಜಾರೋದ್ರು ಕೂಡ ದೇವರು ಪೇತ್ರನ ಕರ್ಕೊಂಡು ಬಂದಿದ್ದಾನೆ. ಯಾಕೆ? ಯೇಸು ಸ್ವಾಮಿ ಪರಲೋಕಕ್ಕೆ ಹೋದ್ಮೇಲೆ ಶಿಷ್ಯರನ್ನೆಲ್ಲ ನಡೆಸೋರು ಯಾರು? ಪೇತ್ರನೇ. ದೇವರ ದರ್ಶನದಲ್ಲಿ ಪೇತ್ರ ಇದ್ದಾನೆ, ದೇವ್ರ ದರ್ಶನದಲ್ಲಿ ಅಬ್ರಹಾಮ್ ಇದ್ದಾನೆ, ದೇವ್ರ ದರ್ಶನದಲ್ಲಿ ನಾವಿದ್ದೀವಿ. ದೇವ್ರ ಸೇವೆ ಮಾಡಕ್ಕೆ ನಮ್ಮನ್ನು ಕರೆದಿದ್ದಾನೆ. ಪ್ರತಿ ವಿಷಯದಲ್ಲೂ, ಪ್ರತಿ ಸಂದರ್ಭದಲ್ಲೂ ನಾವು ದೇವರ ಸುವಾರ್ತೆ ಸಾರೋರಾಗಿರ್ಬೇಕು, ದೇವರ ಗೌರವ ಕಾಪಾಡೋರಾಗಿರ್ಬೇಕು. ದೇವ್ರು ನಮ್ಮನ್ನ ಕಾಪಾಡ್ತಾ ಬರ್ತಾನೆ, ದೇವರು ನಮ್ಮನ್ನ ಕಾಪಾಡ್ತಾ ಬರ್ತಾನೆ. ಇವತ್ತಿನ ಈ ಸಂದೇಶದಿಂದ ಅಬ್ರಹಾಮ ಐಗುಪ್ತಕ್ಕೆ ಹೋಗುವಾಗ ದೇವರು ಯಾಕೆ ತಡಿಲಿಲ್ಲ ಅಂತ ತಿಳ್ಕೊಂಡಿದ್ದೀವಿ. ಎರಡನೇದು, ಹೊಸದಾಗಿ ನಂಬಿದಂಥ ವಿಶ್ವಾಸಿಗಳು ಹೇಗಿರ್ತಾರಂತ ತಿಳ್ಕೊಂಡಿದ್ದೀವಿ. ಮೂರನೇದು, ದೇವರು ಅಬ್ರಹಾಮನ ಗೌರವವನ್ನು ಯಾಕೆ ಕಾಪಾಡಿದಂತ ತಿಳ್ಕೊಂಡಿದ್ದೀವಿ. ನಾಲ್ಕನೇದು, ಅಬ್ರಹಾಮನ ಐಗುಪ್ತದ ಪ್ರಯಾಣದ ನಿಮಿತ್ತ ನಾವು ಕಲಿತಂಥ ಪಾಠಗಳು. ದೇವರಿಗೆ ಹೃದಯ ಸೌಂದರ್ಯ ಇಷ್ಟ, ನಮ್ಮ ಹೃದಯನ ಸುಂದರವಾಗಿ ಇಟ್ಕೋಬೇಕು. ಸೈತಾನನಿಗೆ ದೇವ್ರ ಮಕ್ಕಳೇ ಟಾರ್ಗೆಟು. ಕಾರಣ ನಾವು ದೇವ್ರ ಮಕ್ಕಳು. ಈ ಲೋಕದವರಾಗ್ಲಿ ಸೈತಾನಾಗ್ಲಿ ನಮ್ಮ ಕಾಲಿಡ್ದು ಹೇಳಿದ್ರೆ ದೇವರು ಕೈ ಹಿಡಿದು ಮೇಲೆತ್ತಾನೆ, ಪೇತ್ರನ ಎತ್ತಿದ್ದಾನೆ. ಧೈರ್ಯವಾಗಿ ಕಣ್ಮುಚ್ಚಣ, ಪ್ರಾರ್ಥನೆ ಮಾಡೋಣ. ಹೌದು ಸ್ವಾಮಿ, ಅಬ್ರಹಾಮನನ್ನ ಕಾಪಾಡಿದ ದೇವರು ನಮ್ಮನ್ನು ಕಾಪಾಡ್ತೀಯ. ಅಬ್ರಹಾಮ ನಿನ್ನ ಗೌರವ ಕಾಪಾಡ್ದಂಗೆ ನಾವು ಕೂಡ ನಿನ್ನ ಗೌರವ ಕಾಪಾಡಬೇಕೆಂಬುದಾಗಿ ತಿಳಿಸ್ಕೊಡಿದ್ದಕ್ಕೆ ಸ್ತೋತ್ರವಾಗಲಿ. ಸರ್ವಶಕ್ತನಾದ ದೇವರೇ, ರಕ್ಷಕನ ದೇಶವೇ, ಈ ರೀತಿಯಾಗಿ ನಮಗೆ ಬೋಧಿಸಿದ್ದಕ್ಕಾಗಿ ವಂದನೆಗಳು ಸ್ವಾಮಿ ಕರ್ತನೆ. ಅಪ್ಪ, ಕೇಳಿದಂಥ ಹೃದಯದಲ್ಲಿ ಕಾರ್ಯ ಮಾಡಿದ್ದಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಕರ್ತನೆ. ಪ್ರತಿಯೊಬ್ಬರ ಪ್ರಾರ್ಥನೆ, ಮನೆ ವಿಜ್ಞಾಪನೆ ನೆರವೇರಿಸೋ ಕರ್ತನೆ. ಅವರ ಕಷ್ಟದಲ್ಲಿ ಅಪ್ಪ, ಕಣ್ಣೀರಿನಲ್ಲಿ, ವೇದನೆ, ದುಃಖದ ಬಾಧೆಯಲ್ಲಿ ಅಪ್ಪ ಸಮೀಪವಾಗಿದ್ದು ಜೊತೆಗಾರನಾಗಿದ್ದು ಸಹಾಯ ಮಾಡು ಸ್ವಾಮಿ, ಕಾಪಾಡು ಕರ್ತನೆ. ಅವರ ಪ್ರತಿ ಪ್ರಾರ್ಥನೆ, ಮನೆ ವಿಜ್ಞಾಪನೆಗೆ ಉತ್ತರ ಕೊಡು ಸ್ವಾಮಿ ಕರ್ತನೆ. ರೋಗ ರುಜಿನ ಕಾಯಿಲೆಗಳಿದ್ದರೂ ವಾಸಿ ಆಗಲಿ ಸ್ವಾಮಿ ಕರ್ತನೆ. ಅಪ್ಪ ಕರ್ತನೆ, ನಿನ್ನ ನಿರೀಕ್ಷೆ ಮಾಡುವವರಿಗೆ ದರ್ಶನ ಕೊಡು ಸ್ವಾಮಿ ಕರ್ತನೆ. ಸೇವಕರನ್ನು ವಿಶೇಷವಾಗಿ ಮುಟ್ಟು ಆಶೀರ್ವಾದ ಮಾಡು ಕರ್ತನೆ. ಅವಮಾನದಲ್ಲಿ, ನಿಂದೆಯಲ್ಲಿ, ಶೋಧನೆಯಲ್ಲಿ, ಬಾಧೆಯಲ್ಲಿ ಇದ್ದರೇನೋ ಅವರ ಕಷ್ಟಗಳಿಗೆ ದೇವರ ಕರ್ತನೆ ಅವರ ಕಣ್ಣೀರಿಗೆ ಉತ್ತರ ಕೊಡು ಸ್ವಾಮಿ. ಧೈರ್ಯಪಡಿಸು, ಕನಸಿನಲ್ಲಿ ದರ್ಶನ ಕೊಟ್ಟು ಅಪ್ಪ ನಾನಿದ್ದೀನೆಂಬುದಾಗಿ ಧೈರ್ಯಪಡಿಸು ಸ್ವಾಮಿ. ಆಶೀರ್ವಾದ ಮಾಡು. ಈ ವಿಡಿಯೋ ನೋಡಿ ಪ್ರತಿಯೊಬ್ಬರು ಆಶೀರ್ವಾದ ಮಾಡು. ಅವರೊಟ್ಟಿಗೆ ಮಾತಾಡಿದ್ದಕ್ಕಾಗಿ ಸ್ತೋತ್ರ, ನನ್ನ ಮೂಲಕ ಮಾತಾಡಿದ್ದಕ್ಕೆ ಸ್ತೋತ್ರ, ನನ್ನೊಂದಿಗೂ ಮಾತಾಡಿದ್ದಕ್ಕಾಗಿ ಸ್ತೋತ್ರವಾಗಲಿ. ನಿನಗೆ ವಂದನೆಗಳು. ನೀನು ತಿರುಗಿ ಬರುವಾಗ ನಮ್ಮೆಲ್ಲರ ಜ್ಞಾಪಕ ಮಾಡು. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೇ ಸಲ್ಲಿಸಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ಪರಲೋಕ ದೇವರೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.